ನಮ್ ರಂಗಪ್ಪಂಗೆ ಗೋವಿಂದ ಅಂತ ಹೇಳಿ ಇವೆಲ್ಲ ನಮ್ ಕಾಲಕ್ಕೆ ಬಿದ್ದೋದ್ ಬಿಡಿ. ನಮ್ ಕಾಲದಲ್ಲಿ ಹುಟ್ಟಿಂದ ಗೋವಿಂದ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲೆಲ್ಲ ವ್ಯಂಗ್ಯವಾಗಿ ಗೋವಿಂದ ಗೋವಿಂದ ಅಂತ ಹೇಳ್ತಾರೆ. ದಾಸರೇ ಅದೇನೇ ಹೇಳಿ ನಮ್ ಸ್ವಾಮಿ ಸನ್ನಿಧಿಗೆ ಬಂದ್ಮೇಲೆ ಅವ್ರ ಕಥೆ ಕೇಳೋದೇ ಭಾಗ್ಯ. ಕೇಳೋ ಆಸೆ ಆಗೈತೆ. ಹೊಸ ಹೇಳಿ ನಮ್ಮ ಅಪ್ಪ ನೀರೇಗಣ್ಣ. ನೀವು ಕೇಳೋದ್ ಹೆಚ್ಚೋ ನಾವು ಹೇಳೋದ್ ಹೆಚ್ಚೋ, ನಮ್ಮ ಕೆಲಸನೇ ಅದಲ್ವೇ, ಹೇಳ್ತೀವಿ ಬಿಡಿ. ಹೇಳಿ, ನಾನು ಕೇಳಿಸ್ಕೊತೀನಿ, ಇಲ್ಲಿರೋರೆಲ್ಲ ಕೇಳಿಸ್ಕೊತಾರೆ. ಏನ್ರಪ್ಪ ಕೇಳ್ತೀರಾ? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಬೆಳ್ಳಿ ಬೆಟ್ಟದ ಒಡೆಯ, ಕಪಟ ನಾಟಕ ಸೂತ್ರಧಾರಿ ಆದಿನಾರಾಯಣ ಭಕ್ತರನ್ನು ಉದ್ಧಾರ ಮಾಡ್ತಾ ದುಷ್ಟರನ್ನು ಸಂಹಾರ ಮಾಡಿ ಅನೇಕ ಜನ್ಮಗಳನ್ನೆತ್ತಿ ಅನೇಕ ಕಡೆ ತನ್ನ ಪಾದಗಳನ್ನೂರಿ ಹಲವಾರು ಹೆಸರುಗಳನ್ನು ಪಡೆದಂತ ನಮ್ಮ ಆದಿನಾರಾಯಣ ಈ ಕಲಿಯುಗದಲ್ಲಿ ರಂಗನಾಥರಲ್ಲಿ ಬರ್ತಿದ್ದಾನಂತೆ. ರಂಗನಾವತಾರ ಅಂದ್ರೆ ಯಾವ ರಂಗ? ಅಂತರಂಗ, ಬಹಿರಂಗ, ಮಧುರಂಗ, ಚದುರಂಗ, ಮೂಲರಂಗ, ನೀತಿರಂಗ, ಶ್ರೀರಂಗ, ಈ ಎಲ್ಲಾ ರಂಗಗಳಿಗೂ ಮಿಗಿಲಾದವನೇ ನಮ್ಮ ಬಿಳಿಗಿರಿ ರಂಗ. ಬಿಳಿಗಿರಿ ರಂಗ ತನ್ನ ಮಡದಿಯರಾದ ಲಕ್ಷ್ಮೀದೇವಿ ಮತ್ತು ತುಳಸಮ್ಮ ಜೊತೆಯಲ್ಲಿ ತನ್ನ ಲೀಲೆಗಳನ್ನ ಜಗತ್ತಿಗೆಲ್ಲ ತೋರಿಸುವ ಸಲುವಾಗಿ ಎಲ್ಲಿಗೆ ಬರ್ತಾನಪ್ಪ ಅಂದ್ರೆ, ಎಲ್ಲಿಗೆ ಬರ್ತಾನೆ? ತೆಂಕನನಾಡಿನ ಬೆಳ್ಳಿ ಬೆಟ್ಟಕ್ಕೆ. ಅಲ್ಲಿ ಸೋಲಿನ ಹುಡುಗಿ, ಸುಂದರ ಚೆಲುವೆ ಕುಸುಮಾಲೆಗೆ ಮನಸೋತು ಅವಳನ್ನ ಮದುವೆ ಆಗ್ಬೇಕು, ತನ್ನ ಪಟ್ಟದರಸಿಯನ್ನಾಗಿ ಮಾಡ್ಕೋಬೇಕು ಅಂತ ಬೆಳ್ಳಿ ಬೆಟ್ಟಕ್ಕೆ ಬರ್ತಾನೆ ನಮ್ಮ ರಂಗನಾಥ ಸ್ವಾಮಿ. ಭಕ್ತರಿಗಾಗಿ ದೊಡ್ಡ ಜಾತ್ರೆ ಚಿಕ್ಕ ಜಾತ್ರೆಗಳನ್ನೆಲ್ಲ ಮಾಡ್ತಾ ಬೇಡದವರವನ್ನ ನೀಡ್ತಾ ಬಂದಿದ್ದಾನೆ ನಮ್ಮ ರಂಗನಾಥ. ಒಂದು ದಿನ ಸ್ವಾಮಿ ನಮ್ಮಪ್ಪ ದಿಮ್ರಂಗ ಅಂತ ಬೆಳ್ಳಿ ಬೆಟ್ಟವನ್ನೆಲ್ಲ
ತಗೊಳ್ಳುವಾಗ ಕರಿಯ ಕಂಬಳಿಯ ಹೊತ್ಕೊಂಡು ಕಾಲಿಗೆ ಗೆಜ್ಜೆ ಕಟ್ಕೊಂಡು ಕರಿಯ ಕಂಬಳಿಯ ಹೊತ್ಕೊಂಡು ಕಾಲಿಗೆ ಗೆಜ್ಜೆ ಕಟ್ಕೊಂಡು ತಲೆಗೆ ದೊಡ್ಡವ ನೀನಯ್ಯ 7 ಕೋಟಿ ಶ್ರೀ ಚಾಕುಮಲು ನೀ ಮೈಲಾರ ಲಿಂಗಯ್ಯ 7 ಕೋಟಿ ಶ್ರೀ ಚಾಕುಮಲು ನೀ ಮೈಲಾರ ಲಿಂಗಯ್ಯ ಎಲ್ಲ ಗುರುಕಪ್ಪ ಈ ನಾರಾಯಣ ಚಂದದ ದೇವ ಚಂದದ ಚಲುವ ಶಿವನಮ್ಮ ಇವ ಲಿಂಗಯ್ಯ ಚಲುವ ಮೈಲಾರ ಲಿಂಗಯ್ಯ ತ್ರಿಶೂಲನ ಒಂದು ಖಡ್ಗವ ಹಿಡಿದು ಕಗ್ಗ ಗುಡಿಯಲ್ಲಿ ಕುಳಿತಿರುವ ಮೈಲಾರದಲ್ಲಿ ಬಂದು ನಿಂತವರೇ ಕುದುರೆಯ ಕುಳಿತ ಕುಣಿಯುತ್ತಾರೆ ಮಿಂಚಿನ ಚಾಟಿ ಬೀಸುತ್ತಾರೆ ಕುದುರೆಯ ಕುಳಿತ ಕುಣಿಯುತ್ತಾರೆ ಮಿಂಚಿನ ಚಾಟಿ ಬೀಸುತ್ತಾರೆ ಕೋಡಿ ಸೇವೆಗೆ ಬಲಿವಾಯುವನು ಭಕ್ತಿಗೆ ಮೆಚ್ಚಿ ಮಡಿದ ಶಿವನು ಕಂಡಾರು ಹೊಡೆದ ಭೈರವನು ಇವನೇ ಮೈಲಾರ ಲಿಂಗಯ್ಯ 7 ಕೋಟಿ ಶ್ರೀ ಚಾಕುಮಲು ನೀ ಮೈಲಾರ ಲಿಂಗಯ್ಯ 7 ಕೋಟಿ ಶ್ರೀ ಚಾಕುಮಲು ನೀ ಮೈಲಾರ ಲಿಂಗಯ್ಯ ಕಾಡು ಬೆಳೆಲ್ಲ ಅಲ್ಲೊಂದು ಬಾಳ್ ಸುಸ್ತಾಗೈತಿ ಇನ್ನು ಈ ನಾರಾಯಣನ ಮನಿನೇ ಸಿಗೋದಲ್ಲಪ್ಪ ಅಲ್ಲ ಗುರುಗಳೇ ಈ ಮೈಲಾರಲಿಂಗನಿಗೂ ನಮ್ಮ ತಿಮ್ಮಪ್ಪಂಗೂ ಏನ್ ಸಂಬಂಧ ಅಂತೀನಿ ಅವನೇ ಇಲ್ಲಿಗೆ ಬಂದಿದ್ದಾನೆ ನಮ್ಮ ಜನಪದ ಕಥೆ ಪ್ರಕಾರ ತಿರುಪತಿ ತಿಮ್ಮಪ್ಪನಿಗೆ ಮೈಲಾರಲಿಂಗ ಭಾವ ಆಗ್ಬೇಕಂತೆ ಓಹೋ ತಿಮ್ಮಪ್ಪ ಲಕ್ಷ್ಮೀದೇವಿ ಮದುವೆ ಆಗ್ಬೇಕು ಅಂತ ಮೈಲಾರಲಿಂಗನ ಹತ್ರ ಸಾಲ ಇಸ್ಕೊಂಡಿದ್ದ ಆ ಸಾಲ ವಾಪಸ್ ಕೇಳಕ್ಕೆ ಅಂತಾನೆ ಇವನು ಇಲ್ಲಿವರೆಗೂ ಬಂದಿರೋದು ಸಾಲನ ಅದೆಷ್ಟು ಗುರುಗಳೇ ಈಗ ಅವನೇ ಬಂದಿದ್ದಾನಲ್ಲ ಹೇಳ್ತಾನಿರು ದಾಸಯ್ಯನವರ ಓ ದಾಸಯ್ಯನವರ ಹೇಳಪ್ಪ ಇಲ್ಲಿ ತಿಮ್ಮಪ್ಪನ ಮನಿ ಎಲ್ಲಿ ಬರ್ತೈತಿ ಅಯ್ಯಯ್ಯೋ, ಏನಪ್ಪ ನೀನು ಅವನ ಮನೆ ಮುಂದೆ ನಿಂತ್ಕೊಂಡು ಅವನ ಮನೆ ಎಲ್ಲಿ ಅಂತ ಕೇಳ್ತಿಲ್ಲ ಅಲ್ಲೋಡಲ್ಲಿ ತುಳಸಮ್ಮ ರಂಗೋಲಿ ಹಾಕ್ತಾ ಇದ್ದಾಳೆ ಓಹೋ ತುಳಸವ ಇದಾನಿನ ವಾಲಿನ ಗಂಡ ಇದಾರೆ ನೀವು ನಾನು ಮೈಲಾರಲಿಂಗ ಬಂದಿನಿ ಅಂತ ಹೇಳು ಅವನ ಓಡೋಡ್ ಬರ್ತಾನ ಓ, ಬನ್ನಿ ಒಳಗೆ ಕೂತ್ಕೊಳ್ಳಿ. ಏ ಕರಿಬೇ ಅವನ್ನ ಓ ನಮಸ್ಕಾರ. ನೀವು ಬಂದಿದ್ದು ಬಡವರ ಮನೆಗೆ ಭಾಗ್ಯ ದೇವತೆನೇ ಬಂದಂಗಾಯ್ತು. ಓಹೋ ನಾರಾಯಣ ಸ್ವಾಮಿಗಳಪ್ಪ ತಮ್ಮ ದೋಸ್ವಾಗಿ ಬಾಳ ದಿನವಾಗಿತ್ತು ನಮ್ಮನ್ನೆಲ್ಲ ಮರ್ತಾ ಬಿಟ್ಟ ಹಂಗ ಅಯ್ಯೋ 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 ಹೋಗಿ ಹೋಗಿ ನಿಮ್ಮನ್ನ ಮರೆಯಕ್ಕಾಗತ್ತೇನ್ರಿ ಲಿಂಗೇಶ್ವರ. ಎಷ್ಟೇ ಆದ್ರೂ ನೀವು ತ್ರಿಲೋಕದೊಡೆಯ. ಬನ್ನಿ ಕೈಕಾಲು ತೊಳ್ಕೊಳ್ಳಿ, ಊಟ ಮಾಡೋದಂತೆ. ಛೇ 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 ನಾನ್ ನಿಮ್ಮ ಮನೆಗೆ ಊಟ ಉಪಚಾರ ಬಂದವನಲ್ಲಪ್ಪ. ಹಾಗಾದ್ರೆ ನೀವು ಬಂದ ಸಮಾಚಾರ? ನಾ ಕೊಟ್ಟ ಸಾಲ ಕೇಳಕ್ ಬಂದೀನಿ. ಸಾಲ? ಯಾವ ಸಾಲ? ಇದೇನಪ್ಪ ನನ್ನ ಹಿಂಗಂತಿ ನಾ ಕೊಟ್ಟು ರೊಕ್ಕ ವಾಪಸ್ ಕೊಡಪ್ಪ. ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಯಾವ ಸಾಲ? ಅಯ್ಯೋ 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 ನಾರಾಯಣ ನೀ ಬಾಳ ಶ್ರೀಮಂತ ನಂಗೆ ಗೊತ್ತಪ್ಪ. ಆಗ ನಿನ್ ನಗ್ನತ್ರ ಅಂತ 7 ಕೋಟಿ ರೊಕ್ಕ ಇಸ್ಕೊಂಡಿದ್ದ ಹೋದಲ್ಲ, ಆ ರೊಕ್ಕ ವಾಪಸ್ ಕೇಳಕ್ ಬಂದೀನಿ. ಏನು ಆ ಸಾಲನ? ಸರಿ, ಹಾಗಿದ್ರೆ ನೀನು ನನಗೆ ಸಾಲ ಕೊಡ್ಬೇಕಾದ್ರೆ ವಚನ ಪತ್ರ ಒಂದನ್ನ ಬರ್ಸ್ಕೊಂಡಿದ್ಯಾ, ಅದನ್ನ ತೋರಿಸು ನೋಡೋಣ. ವಚನ ಪತ್ರ? ಯಾವ ವಚನ ಪತ್ರಪ್ಪ? ನಾನು ನಿಮ್ಗೆ ನಾಗಿ ಭಾಷೆ ಮೇಲೆ ಹೋದಲ್ಲ ರೊಕ್ಕ ಕೊಟ್ಟದ್ದು, ಈಗ ಪಡೆದ ಮೇಲೆ ಕೊಡ್ಬೇಕೆ ನಿಂಗ? ಹೌದಲ್ವಾ ಮೇಲಾಗ ನೀನು ವಚನ ಪತ್ರನ ಬರ್ಸ್ಕೊಂಡಿರ್ಬೇಕಾಗಿತ್ತು. ಅಯ್ಯೋ 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 ನಾರಾಯಣ ನಂಬಿಕೆನೆ ಹೋದಲ್ಲ
ಅಯ್ಯೋ ಅಯ್ಯೋ ನಾರಾಯಣ, ನಿನ್ ಲಗ್ನ ಮುಗಿದ್ಕೊಂಡ ನಾನು 7 ಕೋಟಿ ರೊಕ್ಕ ತಿರುಗಿ ಕೊಡ್ತೀನಿ ಅಂತ ಹೇಳಿದಲ್ಲಪ್ಪ. ಹೇಳಿರ್ಬೋದು, ಆದ್ರೆ ಈಗ ನನ್ನ ಹತ್ರ ಹಣವೇ ಇಲ್ಲಪ್ಪ. ಹಂಗಾರ ನನ್ ಗತಿ? ಅಯ್ಯೋ ನಿನ್ ಗತಿ ನಿನ್ಗೆ, ನನ್ ಪಾಡ್ ನನ್ಗೆ, ಏನ್ ಮಾಡಕತ್ತೆ ಹೇಳು? ಅಯ್ಯೋ 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 ನಾರಾಯಣ, ಎಷ್ಟೋ ವರ್ಷದಿಂದ ಕುರಿ ಮನೆ ಕಾತ್ ಕೂಡಿ ರೊಕ್ಕವಪ್ಪ. ನನ್ ಬೆವರಿ ರೊಕ್ಕಕ್ಕೆ ಬೆಲೆ ಇಲ್ವೇನು? ಹಿಂಗಾದ್ರೆ ನಿಮ್ ಭಕ್ತರು ಕಾಣಿಕೆ ಹಾಕ್ತಾರ, ಆದ್ರ ನನಗ ನನ್ ಬೆವರಿ ರೊಕ್ಕಕ್ಕೆ ಕಿಮ್ಮತ್ತೆ ಕೊಡಲಿಲ್ಲಪ್ಪ ನೀ. ಅಯ್ಯೋ ಇದೇನ್ ಮೇಲೆ ನಿಂಗ? ನೀನ್ ಕೊಟ್ಟರೆ ಸಾಲನ ನಾನೇ ವಾಪಸ್ ಕೊಡೋದೇ ಇಲ್ಲ ಅಂತ ಹೇಳ್ತಿದ್ದಲ್ಲ. ಕೊಡ್ತೀನಪ್ಪ, ಆದ್ರೆ ಅದಕ್ಕೂ ಮುಂಚೆ ನಮ್ಮಿಬ್ಬರಲ್ಲಿ ಒಂದು ಒಪ್ಪಂದ ಮಾಡ್ಕೊಳ್ಳೋಣ. ಒಪ್ಪಂದ? ಏನ್ ಒಪ್ಪಂದನಪ್ಪ? ನೋಡಪ್ಪ, ಒಪ್ಪಂದಾಗ ಒಪ್ತೇನೆ. ಸರಿ, ಹಾಗಿದ್ರೆ ಪ್ರತಿ ವರ್ಷ ನಿನ್ನ ಜಾತ್ರೆ ಮೈಲಾರದಲ್ಲಿ ನಡೆಯುತ್ತೆ ಅಲ್ವಾ? ಹೌದು, ನಡೀತೈತಿ. ನನಗೆ ಜನ ಸೇರ್ಕೊಳ್ತಾರೆ, ಹೌದಲ್ಲ? ಇದೇನಪ್ಪ ಹಿಂಗಂತಿ? 1000 ಮಂದಿ ಸೇರ್ತಾರ. ಮುಂದಿನ ವರ್ಷ ನಿನ್ನ ಜಾತ್ರೆಗೆ ನೀನು 7 ಕೋಟಿ ಜನರನ್ನ ಸೇರಿಸ್ಬೇಕು. ಆಗ ನಿನ್ನ 7 ಕೋಟಿ ಹಣನ ಅಲ್ಲೇ ವಾಪಸ್ ಕೊಡ್ತೀನಿ. ಇದೇ ನನ್ನ ಷರತ್ತು. ಅಯ್ಯೋ 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 ನಾರಾಯಣ, ಇದೇನಪ್ಪ ಹಿಂಗಂತಿ? ಅಖಂಡ ಕರ್ನಾಟಕದ ಮಂದಿನೆಲ್ಲ ಒಗ್ಗೂಡ್ಸಿದ್ರ ಬರೀ 6 ಕೋಟಿ ಮಂದಿ ಆಗ್ತಾರ. ಇನ್ನು 1 ಕೋಟಿ ಮಂದಿ ಎಲ್ಲಿದತ್ತಲ್ಲಪ್ಪ? ನೋಡಯ್ಯ ಲಿಂಗೇಶ್ವರ, ಇದು ನನ್ನ ತೀರ್ಮಾನ. 7 ಕೋಟಿ ಜನರನ್ನ ಸೇರಿಸು, ನಿನ್ನ 7 ಕೋಟಿ ಹಣ ನಿನ್ಗೆ ವಾಪಸ್ ಕೊಡ್ತೀನಿ. ಅಯ್ಯೋ, ಕೊಡಲಾರ್ದೆ ಅಂತ ಮಾತಾಡ್ತಾ ಇದ್ದೆ ಗೋವಿಂದ. 7 ಕೋಟಿ ಜನ ಜಾತ್ರೆಗೆ ಸೇರಲ್ಲ, ಮೈಲಾರ ವೆಂಕಟೇಶನಿಗೆ ಹರಿಯಂಗಿಲ್ಲ. ಬಿಡಪ್ಪ, ನೀನ್ ಕೆಟ್ಟೆ. ದಾಸರಲ್ಲ, ಹಂಗಾರ ನನ್ ರೊಕ್ಕ? ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ, ಲಕ್ಷ್ಮೀ ವೆಂಕಟರಮಣ ಪಾದಕ್ಕೆ ಗೋವಿಂದ ಗೋವಿಂದ, ಶ್ರೀಮದ್ ನಾರಾಯಣ ಪಾದಕ್ಕೆ ಗೋವಿಂದ ಗೋವಿಂದ. ಇಂದ್ರಲೋಕದಲ್ಲೂ ಬೇಂದ್ರ ಮಲಗಾನೆ, ಇಂದ್ರಲೋಕದಲ್ಲೂ ಬೇಂದ್ರ ಮಲಗಾನೆ, ಇಂದು ಮತಿಯಾರೆಲ್ಲ ತೂಗಿರೆ, ಇಂದು ಮತಿಯಾರೆಲ್ಲ ತೂಗಿರೆ. ಸ್ವಾಮಿ ಅವ್ರು ತಿರುಪತಿ ಬಿಟ್ಟು ಗೋಕುಲಕ್ಕೆ ಬಂದು ಈಗ ಕೋಡ ದೇಶಕ್ಕೆ ಬಂದವ್ರೆ. ಕೋಟ ದೇಶಕ್ಕೆ ಬಂದು ಎಲ್ಲಿರ್ತಾರೆ? ಕೂರಕ್ ಜಾಗ ಇಲ್ಲ, ನಿಲ್ಲಕ್ ಜಾಗ ಇಲ್ಲ. ಹಿಂಗಿರುವಾಗ ಸ್ವಾಮಿಯವರು ನಡೆದು ಸುಸ್ತಾಗಿ ಮೈಕೈ ನೋವು ಬಂದು ಗಡತ್ತಾಗಿ ನಿದ್ದೆ ಹೊಡಿತಿರುವಾಗ ಬ್ರಹ್ಮದೇವ ಕನ್ಸಲ್ ಬರ್ತಾನೆ. ಲಕ್ಷ್ಮೀ ರಮಣ, ಶ್ರೀನಿವಾಸ, ಮುಕುಂದ, ಹರಿನಿವಾಸ, ನಾನು ಬ್ರಹ್ಮದೇವ ಬಂದಿದ್ದೀನಿ. ಯಾರು? ನಾನು ಬ್ರಹ್ಮದೇವ. ಓ, ಇದೇನು ಬ್ರಹ್ಮದೇವ? ಇದ್ದಕ್ಕಿದ್ದಂತೆ ಬೆಳಗಿನ ಜಾವ ಕನಸಲ್ಲಿ ಬಂದಿದ್ದೀರಿ? ಇನ್ನೇನು ಮಾಡಲಿ ಶ್ರೀನಿವಾಸ, ನಿನಗಂತೂ ಯಾವ ಚಿಂತೆಯೂ ಇಲ್ಲ. ಯಾವ ಚಿಂತೆ ಬ್ರಹ್ಮದೇವ? ಅಯ್ಯೋ, ಈ ಭಗವಂತ ಮಹೇಶ್ವರ 3 ಲೋಕದಲ್ಲೂ ವಿರಾಜಮಾನನಾಗಿದ್ದಾನೆ. ನಮಗಂತೂ ಸ್ಥಳವೇ ಇಲ್ಲ, ಎಲ್ಲೆಲ್ಲೂ ಅವರೇ ನೆಲೆಗೊಂಡಿದ್ದಾರೆ. ನೆಲೆ? ಅದ್ಯಾವ ನೆಲೆ? ಇದೇನು ಶ್ರೀನಿವಾಸ ಹೀಗೆ ಕೇಳುತ್ತಿರುವೆ? ಹೇಳಿ ಕೇಳಿ ನಾನಂತೂ ಪೂಜೆಗೆ ಅರ್ಹನಲ್ಲ ಎಂದು ಶಿವ ಶಾಪ ಕೊಟ್ಟಿದ್ದಾನೆ. ಕೊನೆಗೆ ನಿನಗಾದರೂ ಒಂದು ಮೆರೆಗಳದು. ಪೂಜೆ? ಇದೇನು ನಿಮ್ಮ ಮಾತಿನ ಅರ್ಥ? ಎಲ್ಲವೂ ಶಿವಮಯವಾಗಿದೆ ಮುಕುಂದ. ಅದಕ್ಕೇನೀಗ ಬ್ರಹ್ಮದೇವ? ಬಳಿಕಲ್ ಬೆಟ್ಟಕ್ಕೆ ಹೋಗು, ಅಲ್ಲಿ ಈಶ್ವರನ ಸ್ಥಾನವಿದೆಯಲ್ಲ, ಆ ಸ್ಥಾನದಲ್ಲಿ ನೀನು ನೆಲೆಗೊಳ್ಳಬೇಕು. ದಾಸಯ್ಯನ ವೇಷದಲ್ಲಿ ಹೋಗಿ ನಿನ್ನ ಶಂಖ ಮತ್ತು ಜಾಗಟೆಯನ್ನು ಆ ಗಿರಿಯ ಮೇಲಿಡು. ಅದು ಭೂಮಿಯಷ್ಟಗಲವಾಗಿ ಶಿವನನ್ನು ಒಕ್ಕಲೆಬ್ಬಿಸುತ್ತದೆ. ಇಂತಹ ವರವನ್ನು ನಿನ್ನ ಶಂಖ ಮತ್ತು ಜಾಗಟೆಗೆ ಕೊಟ್ಟಿದ್ದೇನೆ. ಹೋಗು ಮುಕುಂದ, ಹೋಗು. ಆದರೆ ಆ ಶಿವನಿಗೆ ನೆಲೆ? ಶಿವನಿಗೇನು? ಕೈ ಬಿಸಿದರ ಕೈಲಾಸ, ಎಲ್ಲೆಲ್ಲೂ ಅವನೇ ನೆಲೆಗೊಂಡಿದ್ದಾನೆ. ಸರಿ ಬ್ರಹ್ಮದೇವ, ನಿಮ್ಮ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುತ್ತೇನೆ. ತಥಾಸ್ತು. ಅಲ್ಲಾಡೆ ಇಲ್ಲಾಡೆ ಕಲ್ಯಾಣಿ ಕೊಳದಾಡೆ, ಅಲ್ಲಾಡೆ ಇಲ್ಲಾಡೆ ಕಲ್ಯಾಣಿ ಕೊಳದಾಡೆ, ಗಂಗಾಧರಯ್ಯನ ಗುಡಿಗಾಡೆ, ಗಂಗಾಧರಯ್ಯನ ಗುಡಿಗಾಡೆ. ನಾರಾಯಣ ಬರುತ್ತಾನೆ, ಗಂಗಯ್ಯನ ಮಡದಿ ರಂಭೆರು ಚೆಲುವೇರು, ಗಂಗಯ್ಯನ ಮಡದಿ ರಂಭೆರು ಚೆಲುವೇರು, ಬಂಗಾರದವರು
ಪ್ರಪಂಚದ ಕಷ್ಟ ಸುಖಗಳನ್ನು ಕೇಳು ಈಶ್ವರ ನಾನು. ಶಿವ, ನಂಜುಂಡ, ಮಹಾದೇವ ಹೀಗೆ ಭಕ್ತರು ಹಲವು ನಾಮಗಳಲ್ಲಿ ನನ್ನನ್ನು ಕರೆಯುತ್ತಾರೆ. ಈ ಬೆಟ್ಟ ಹುಟ್ಟವು ನಾನು ಈ ಆಲದ ಮರದಲ್ಲಿ ನೆಲೆಗೊಂಡಿದ್ದೀನಿ. ಅದಿರ್ಲಿ, ತಾವೇನ್ ಮಾಡ್ಕೊಂಡಿರೋದು? ಈಶ್ವರ, ನಾನು ದಾಸಯ್ಯ. ದಾಸಯ್ಯ ಒಂದೂರು ಉಂಟಾ? ಕೊಕ್ಕರಿಗೇನಾದ್ರು ಒಂದ್ ಕೆರೆ ಉಂಟಾ? ನಂದು ಶಂಕ ಹುಡುದು ಜಾಪ್ಟೆ ಬರ್ಸೋದಷ್ಟೇ ಕಣಪ್ಪ. ನಾನಿಲ್ಲದೆ ಪ್ರಪಂಚ ಬೆಳಕು ಕಾಣದು. ನಂದಿರ್ಲಿ ಸ್ವಲ್ಪ ನಿನ್ನವತಾರ ಬಿಡಿಸಲಪ್ಪ. ಹುಲ್ಲೆ ಚರ್ಮ ಉಂಟು, ಹುಲ್ಲೆ ಚರ್ಮ ಹಾಸ್ಕೊಂಡಿದ್ದೀನಿ. ನನ್ನ ಕೈಯಲ್ಲಿ ತ್ರಿಶೂಲ, ಶಂಕು ಇದೆ. ಶಬ್ದವೆಂಬ ಮನೆಯೊಳಗೆ ನಿಶಬ್ದವಾಗಿ ನಾನಿರೋದು. ಆದ್ರೆ ಲೋಕ ಸಂಚಾರ ಇಲ್ಲ ಇಲ್ವೋ? ಲೋಕ ಸಂಚಾರ ಆಗಾಗ ಇದ್ದೇ ಇರುತ್ತೆ. ಈಶ್ವರ, ಕಾಡು ಮೇಡಂದು ತುಂಬಾ ಸುಸ್ತಾಗಿ ಕಣಪ್ಪ. ನಂಗೆ ಪೂರ ಸ್ವಲ್ಪ ಜಾಗ ಕೊಡಪ್ಪ. ಏನು ಜಾಗನ? ಅಲ್ಲ ದಾಸಯ್ಯ, ನಾನೇ ಈ ಚಿಕ್ಕ ಬಂಡೆ ಮೇಲೆ ಕೂತಿದ್ದೀನಿ, ನಿಮ್ಗೆಲ್ಲಿಂದ ಜಾಗ ಕೊಡ್ಲಿ ಹೇಳು? ಅಲ್ಲ ಈಶ್ವರ, ಇಡೀ ಪ್ರಪಂಚವೆಲ್ಲ ನಿನ್ನ ಅಂಗೈಲಿದೆ. ನೀನು ಸಕಲ ಜೀವರಾಶಿಗೆ ಅನ್ನ ಕೊಟ್ಟು ಕಾಯಲು ಕಣಪ್ಪ. ನನಗೆ ನನ್ ಶಂಕು ಜಾಗ್ತಿನ ಬಿಡಲು ಒಂಚೂರು ಜಾಗ ಕೊಡಪ್ಪ. ಏನ್ ದಾಸಯ್ಯ ನೀನು? ಎಂಥಂತ ರಾಕ್ಷಸರಿಗೆನೆ ತನ್ನ ಆತ್ಮನಿಂದ ಕೊಟ್ಟಿದ್ದಾನೆ ನಮ್ಮ ಶಿವಪ್ಪ. ಸಾಲದು ಅಂತ ತನ್ನ ಪಾರ್ವತಿನೇ ಕೊಟ್ಟಿದ್ದಾನೆ. ಇನ್ನು ನಿನಗೆ ಸ್ವಲ್ಪ ಜಾಗ ಕೊಡದೆ ಇರ್ತಾನೆ. ಏನಪ್ಪ ಶಿವಪ್ಪ, ಕೊಡ್ತೇ ತಾನೆ? ಅದ್ರ ಆಲೋಚನೆ ನನಗಿರ್ಲಿ. ದಾಸಯ್ಯ, ಶಂಕು ತಾನೆ, ಇಡು. ಈಶ್ವರ, ಈಶ್ವರ, ಶಂಕು ಜೊತೆಗೆ ಜಾಗ್ತೇನು ಇಡ್ತೀನಿ. ಅಯ್ಯೋ, ಇದೇನಿದು? ಶಂಕು ಜಾಗ್ತೆ ಇಟ್ಟ ತಕ್ಷಣ ಅದು ನಮ್ಮ ಶಿವಪ್ಪನೇ ಕೆಳಗಡೆ ತಳ್ಬಿಡ್ತು. ಏ ದಾಸಯ್ಯ, ನೀನ್ ಮಾಡಿದ ತಪ್ಪು ತಾನೆ. ಜಾಗ ಕೊಟ್ಟವನಿಗೆ ಈ ತರ ಮಾಡೋದ್ ತಪ್ಪು ತಾನೆ. ನೋಡಪ್ಪ, ಈಶ್ವರಿಗೆ ಆಗಾಗ ಲೋಕ ಸಂಚಾರ ಇದ್ದೇ ಇರುತ್ತೆ. ಅವನೇನಿಲ್ಲಿ ಚಾಂದ ಹೊತ್ಕೊಂಡೇ ನಿಲ್ಬೇಕಿಲ್ಲ. ಅದೊಂದು ಅವನ್ಗೆ ಬರೀ ಬಿಳಿ ಕಲ್ಲು ಬೆಟ್ಟ ಒಂದೇನೋ? ಹೌದೌದು, ಪ್ರಪಂಚದಾಗ ಎಷ್ಟು ಕೆಂಪು, ನೀಲಿ, ಬಿಳಿ, ಹಳದಿ, ಪಚ್ಚೆ ಬಣ್ಣದ ಬೆಟ್ಟಗಳಿಲ್ವೇ? ನೀನೇ ಹೇಳು. ಅಲ್ಲ ದಾಸಯ್ಯ, ಕಾಡು ಮೇಡು ಒಂದು ಸುಸ್ತಾಗಿದೆ ಅಂತ ಕೂರಕ್ಕೆ ಜಾಗ ಕೊಟ್ರೆ ನಿನ್ನೆ ನುಪ್ಪದ ಹೇಳು? ಅಯ್ಯೋ ಶಿವಪ್ಪ, ನೀನ್ ಮುನ್ಸ್ ಮಾಡಿದ್ರೆ ಇಡೀ ಬ್ರಹ್ಮಾಂಡವೆಲ್ಲ ನಿನ್ನ ಹಂಗೆ ಇದೆ. ಅದೇನೋ ಹೇಳ್ತಾರಲ್ಲ, ಅಡವಿ ಬೇಕು ಬಂದು ಊರ್ ಬೇಕು ನಾವು ಓಡಿಸ್ತಂತೆ. ಹಂಗಾಯ್ತು ನನ್ನ ಸ್ಥಿತಿ. ಈ ಪ್ರಪಂಚ ಎಲ್ಲ ನಮ್ದೇ ಆದ್ರೂ ಈ ಜಾಗ ನಮ್ದು ಅಂತ ಹೇಳೋ ಅಧಿಕಾರನೇ ನನ್ಗಿಲ್ದಂಗಾಯ್ತು. ಸರಿಯಾಗಿ ಹೇಳ್ದೆ ಕಣಪ್ಪ. ದಾಸಯ್ಯ, ನೀನು ಇದೇ ಜಾಗದಲ್ಲಿ ಹಾಯಾಗಿ ಇದ್ಬಿಡು. ಶಿವಪ್ಪ, ನೀನು ಮುಳುಗ್ತಾರೆ ಹೋಗು. ಅಲ್ಲೇ ನಿನಗೆ ಜಾತ್ರೆ ಪರಿಸೆ ಎಲ್ಲ ಆಗಲಿ. ಅಲ್ಲೇ ನಿನ್ ಹೆಸರುವಾಸಿ ಆಗು. ಸೋಲಿಗರ ಬೊಮ್ಮೆಗೌಡನಿಗೆ 7 ಜನ ಹೆಣ್ಮಕ್ಳು. ಹೌದಾ? ಈ ಬೊಮ್ಮೆಗೌಡ ಯಾರು? ಮನೇಲಿ ಒಂದು ತೊಟ್ಟು ನೀರು ಇಲ್ಲ. ನೀರು ತಗೊಬನ್ನಿದ್ರೆ ಕುಣಿತ ನಿಂತಿದ್ದೀರಲ್ಲ. ಅಲ್ಲಿ ನೋಡಿ, ಆನೆ ಮದ ಕೊಡು. ಸಿದ್ಧ ಇಟ್ಕೊಡು.
ಬಾಳೆ ಪೋಡು, ಎಕ್ಕಲ್ಗದ್ದೆ ಪೋಡು, ಪುರಾಣಿಕ ಪೋಡು, ಮಂಜಿಗುಂಡಿ ಪೋಡು, ದೊಡ್ಡ ಸಂಪಿಗೆ ಪೋಡು, ಬಲ್ಗೇರಿ ಪೋಡು, ಸೋಲಿಗರ ಪೋಡು. ಸೋಲಿಗರ ಬೊಮ್ಮೇಗೌಡನ ಮನೆ ಕಾಣ್ತಾ ಇದೆ. ಬೊಮ್ಮೆಗೌಡನ್ ಪೋಡಿಗೆ ನಾರಾಯಣ ದಾಸೈನ ವಯಸ್ಸಲ್ಲಿ ಬಂದವನೇ. ಇನ್ನು ಏನೇನ್ ಕಾದಿದ್ಯೋ ಏನೋ. ಬೇರೆ ಬೇರೆ ಹೋಗಿ ನೀರ್ ತಕ ಬನ್ನಿ. ಕುಣ್ತಾ ನಿಂತ ಓತಾರೆ ಓತಾರಯ್ಯ. ನೋಡೋಕೆ ಚೆಲುವೆ, ಆದ್ರೆ ಏನ್ ಮಾಡೋದು? ಆಹಾ, ಎಷ್ಟು ಸಂದಾದೋಳೆ. ಆದ್ರೆ ಇವಳು ನನ್ಗೆ ಹೊಲಿಬೇಕಲ್ಲ, ನನಗೆ ಬರ್ಬೇಕಲ್ಲ ಇವಳು. ಲೇ ಹೆಣ್ಣೆ, ಬಗ್ಗದಿರುವ ಹೆಣ್ಣು ನಾನು ಬಗ್ಗಿಸದೆ ಹೋದರೆ, ಬಗ್ಗದಿರುವ ಹೆಣ್ಣು ನಾನು ಬಗ್ಗಿಸದೆ ಹೋದರೆ, ಬಗ್ಗಿಸದೆ ಹೋದರೆ ನಾಮ ಬಿಟ್ಟು ಫಲವೇನು, ಬಗ್ಗಿಸದೆ ಹೋದರೆ ನಾಮ ಬಿಟ್ಟು ಫಲವೇನು. ಸರಿಯಾಗಿರುವ ಹೆಣ್ಣು ನೀನು ಒಲಿಸಿಕೊಳ್ಳದೆ ಹೋದರೆ, ಸರಿಯಾಗಿರುವ ಹೆಣ್ಣು ನೀನು ಒಲಿಸಿಕೊಳ್ಳದೆ ಹೋದರೆ, ಒಲಿಸಿಕೊಳ್ಳದೆ ಹೋದರೆ ಶಂಕವನಿಟ್ಟು ಫಲವೇನು, ಒಲಿಸಿಕೊಳ್ಳದೆ ಹೋದರೆ ಶಂಕವನಿಟ್ಟು ಫಲವೇನು. ಸರಿಯಾಗಿರುವ ಹೆಣ್ಣು ನೀನು ಸಕ್ಕಿಸಿಕೊಳ್ಳದೆ ಹೋದರೆ, ಸರಿಯಾಗಿರುವ ಹೆಣ್ಣು ನೀನು ಸಕ್ಕಿಸಿಕೊಳ್ಳದೆ ಹೋದರೆ, ಸಕ್ಕಿಸಿಕೊಳ್ಳದೆ ಹೋದರೆ ಜಾಗಟಿಟ್ಟು ಫಲವೇನು, ಸಕ್ಕಿಸಿಕೊಳ್ಳದೆ ಹೋದರೆ ಜಾಗಟಿಟ್ಟು ಫಲವೇನು. ಸುರುಗುಂಜಿ ನರಿಯವಳೆ ಸುರುಗುಂಜಿ ತುರ್ನೋಳೆ, ಸುರುಗುಂಜಿ ನರಿಯವಳೆ ಸುರುಗುಂಜಿ ತುರ್ನೋಳೆ, ಸುರುಗುಂಜಿ ತುರ್ನೋಳೆ ಕಾಲು ಬಟ್ಟೆ ಸೋಲಿದ್ದೆ, ಸುರುಗುಂಜಿ ತುರ್ನೋಳೆ ಕಾಲು ಬಟ್ಟೆ ಸೋಲಿದ್ದೆ. ನಾಡಿನ ದಾಸಯ್ಯ ಕೋಡಿಗೆ ಬಂದವನೆ, ನಾಡಿನ ದಾಸಯ್ಯ ಕೋಡಿಗೆ ಬಂದವನೆ, ಕೋಡಿಗೆ ಬಂದವನೆ ಸೇರು ಎಂದು ಕೇಳಮ್ಮ, ಕೋಡಿಗೆ ಬಂದವನೆ ಸೇರು ಎಂದು ಕೇಳಮ್ಮ. ಸೇರು ಎಂದು ದಾಸಯ್ಯ ತೆಪ್ಪ ಎಂದು ದಾಸಯ್ಯ, ಸೇರು ಎಂದು ದಾಸಯ್ಯ ತೆಪ್ಪ ಎಂದು ದಾಸಯ್ಯ, ಸೇರು ತೆಪ್ಪ ಯಾವಾಗ ಅಂತ ಮೊದಲು ಹೇಳು ದಾಸಯ್ಯ, ಸೇರು ತೆಪ್ಪ ಯಾವಾಗ ಅಂತ ಮೊದಲು ಹೇಳು ದಾಸಯ್ಯ. ಹೇಳು ದಾಸಯ್ಯ. ಯಾರೇ ನೀವು? ಸುಂದರಾಂಗಿಯರು. ನಾಮ ದಾಸಯ್ಯರೇ. ಹೂ ಕಣ್ರಮ್ಮ, ನೀವೇ ದಾಸ್ಕಿತ್ಯರು. ಯೋನಂದೆ ಏನಿಲ್ಲಮ್ಮ, ದಾಸೆ ನರಸಿರು ಒಂದೇ. ಯೋನ ಅಂದ್ರೆ ನಂಗೆ. ನಡಿ. ಅಕ್ಕ ಬನ್ನಿ ಬನ್ನಿ. ಬೈರಿ ಈ ದಾಸೆನ್ ತಾವ ಹೋಗಿ ನಮ್ಮ ಊರಿನ ತೇರು ತೆಪ್ಪ ಹರಿಸೇವೆ ಯಾವಂತ ಕೇಳಿದ್ರಾಯ್ತು ನಡೀರಿ. ಏ ಕರಿಯೇ ಹೋಗು. ದಾಸಯ್ಯ ದಾಸಯ್ಯ ಯೋ ದಾಸಯ್ಯ ಇಲ್ಲಿ ತಿರ್ಗು. ಯೋ ದಾಸಯ್ಯ ಇಲ್ಲಿ ತಿರ್ಗು. ಅಯ್ಯ ದಾಸಯ್ಯ ಆಟದಿಂದ ಕರಿತಿದೀವಿ, ಕಿವಿಗೆ ಹಾಕಿಲ್ವ ನಿಮಗೆ? ಬಾರೆ ದಾಸಯ್ಯ ದಾಸಯ್ಯ ನೋಡ್ರಮ್ಮಿ ಎಷ್ಟ್ ಜಂಬ ಅಂತ. ಅಲ್ಲ ದಾಸಯ್ಯ ಆಟೋದಿಂದ ಕರಿತಿದೀವಿ, ತಿರ್ಗಕ್ಕಿಲ್ವಾ ನೀನು? ಬಿಡ್ರಮ್ಮಿ, ಇವ್ರು ತಿರ್ಗಿಲ್ಲ ಅಂದ್ರೆ ಏನು? ಇವ್ರಿಗೆ ಒಬ್ನೇನ ದಾಸಯ್ಯ, ಇವ್ನಿಲ್ಲ ಅಂದ್ರೆ ಇನ್ನೊಬ್ಬ. ನಡೀರಿ ನಡೀರಿ. ನೀವ್ಯಾರು ಲೆಕ್ಕಕ್ಕಿಲ್ಲ ಕಣ್ರಮ್ಮ. ಆಕೆ ಆ ಕೊನೆಯಲ್ಲಿದ್ದಾಳಲ್ಲ, ಅವಳು ಕರೆದ್ರೆ ಮಾತ್ರ ನಾನು ತಿರ್ಗೋದು. ಓ ನನ್ ಕೊನೆ ತಂಗಿ ಕುಸುಮನೇ ಕರಿಬೇಕೆ? ಓಹೋ, ಕುಸುಮಾಲೆ. ಆ ಚಂದುಳ್ಳಿ ಚೆಲುವೆ ಕರೆದ್ರೆ ಮಾತ್ರ ನಾನು ತಿರ್ಗೋದು. ನಿಮ್ಗೆ ಪಂಚಾಂಗ ನೋಡಿ ಭವಿಷ್ಯ ಹೇಳುದು. ಏ ಕುಸುಮಳೆ ಕರಿಯಮ್ಮೆ ಅದಕ್ಕೆ ದಾಸಯ್ಯನ ಏನು? ನಾನು ಅದಕ್ಕೆ ದಾಸಯ್ಯನ ಕರಿಲ? ಇಲ್ಲಿ ಕರಿಯಮ್ಮ, ಅವ್ರಿಗೆ ನೀನೇ ಕರಿಬೇಕಂತೆ. ನಾ ಮಾತ್ರ ಕರೆಯೋದಿಲ್ಲ, ಬೇಕಿದ್ರೆ ನೀವೇ ಕರ್ಕೊಳ್ಳಿ. ಅಯ್ಯ ಕರಿಯ ಕರೆದ್ರೆ ನಿನ್ ಗಂಟು ಕೇಳ್ಕತ್ತೀಯ, ನಿನ್ ಬಾಯಿ ಸಾಯ್ತದ, ನಿನ್ ನಾಗೇ ಸಾಯ್ತದ. ಅದು ಮನೆಗೆ ಹೋಗ್ಬಿಟ್ಟು ಅಪ್ಪ ಹಿಂಗೆ ಹೇಳ್ಬಿಟ್ರೆ ಅಯ್ಯೋ ಏನೋ ಸಣ್ಣೋಳು, ನಾವ್ ಹೇಳುದು ಕರ್ಬೋತೀವಿ. ಕರಿಯಮ್ಮಿ ನೀವ್ ಕರೆದ್ರೆ ಬರಲ್ಲ ಅಂತನಾ? ಅಯ್ಯ ಹಂಗಲ್ಲ ಕಣಮ್ಮ, ನೀನಾದ್ರೆ ಚೆಲುವೆ, ನೀನ್ ಚೆಲುವಿಗೆ ಮನ್ಸೋಕನೆ ಅಂತ ಕಾಣ್ತದೆ, ನೀನೇ ಕರಿಬೇಕು. ಕರಿಯೇ ಏ ಕರಿಯೇ
ವಿಜಯ ಕುಸುಮಾಲೆ, ಆಹಾ ನಿನ್ನ ಬಾಯೇ ಕದೇ ನಮ್ಮಿ ನನ್ನ. ದಾಸಯ್ಯ, ಓ ದಾಸಯ್ಯ, ಈ ಕಡೆ ತಿರುಗು. ಏನ್ರಮ್ಮ ಆಗ್ಲಿಂದ ತಿರುಗು ತಿರುಗು ಅಂತಿದ್ರಲ್ಲ, ಈಗ್ಯಾರು? ಓಹೋ, ಮಹಾಮಾತೆಯರು. ನಾವ್ಯಾಕೆ ಮಾತುಗಳೋಗೋಣ, ನಾವಿನ್ನು ಕನ್ಯೆಯರು, ಅದ್ ಗೊತ್ತಾ? ಆಯ್ತಾಯ್ತಮ್ಮ, ನೀವು ಕನ್ಯೆಯರೇ, ಯಾರಿಲ್ಲ ಅಂದರು? ಅದಿರ್ಲಿ ದಾಸಯ್ಯ, ನೀನ್ ಯಾರ? ಆಗಿಂದ ನನ್ನೇ ಕೇಳ್ತಿದ್ರಲ್ಲ, ಮೊದ್ಲು ನೀವ್ಯಾರು ಅಂತ ಹೇಳಿ. ಹಾ, ಆ ಬೋರ್ಡದಲ್ಲ, ಆ ಬೋರ್ಡು. ಓಹೋ, ಅದು ಆ ಸೋಲಿಗರ ಬೊಮ್ಮೆಗೌಡನ ಪೋಡು. ಅದೇ ನಮ್ ಬೋರ್ಡು. ನಾವು ಸೋಲಿಗರ ಬೊಮ್ಮೆಗಳನ್ನ 7 ಜನ ಹೆಣ್ಮಕ್ಳು. ನಿಮ್ ಬಗ್ಗೆ ನಾನು ಏನೆಲ್ಲ ಕೇಳಿದ್ದೆ. ಸುಂದರಿಯರು, ಅಣ್ಯರಿಗೆ ಸಹಾಯ ಮಾಡೋರು, ಕಂಡವರಿಗೆ ಕಣ್ಣಾದವರು, ಹಿರಿಯರಿಗೆ ಕೈ ಮುಗಿಯೋರು, ಆ 7 ಜನ ಮಹಾಕನ್ಯರು ನೀವೇಯೋ? ಹೌದು, ನಾವೇ ಕನ್ಯೆಯರು. ಯೋ ದಾಸಯ್ಯ, ನಿಂಗೆ ಪಂಚಾಂಗ ಭವಿಷ್ಯ ಹೇಳಕ್ ಬರ್ತದೋ? ಅಯ್ಯಯ್ಯಯ್ಯಯ್ಯಯ್ಯಯ್ಯೋ, ಏನ್ರಮ್ಮ ನೀವು ಬರೀ ಪಂಚಾಂಗ ಭವಿಷ್ಯ ಏನು? ಮದುವೆ ತಿಥಿ ನಕ್ಷತ್ರ ತೇರು ತೆಪ್ಪ ಹರಿಸೇವೆ ಗಿರಿಸೇವೆ ಎಲ್ಲನೂ ಗೊತ್ತು. ಹಂಗಾರೆ ಚಪ್ಪನ್ನ 56 ವಿದ್ಯೆನೂ ಬರ್ತದೋ? 56 ವಿದ್ಯೆನ ಕಲ್ತು 64 ವಿದ್ಯೆ ನಂಗೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಹಂಗಾರೆ ದಾಸಯ್ಯ, ನಮ್ಮೂರಿನ ತೇರು ತೆಪ್ಪ ಹರಿಸೇವೆ ಯಾವಾಗಂತ ಹೇಳಿ, ಹಂಗೆ ನಮ್ಮ ಮದ್ವೆ ಗಂಡ ಯಾವಾಗ ಬರ್ತಾನೆ ಅಂತಾನೆ ಹೇಳಿ. ನಿಮ್ ಮದುವೆ ಗಂಡ ನೀವ? ಇಲ್ಲ ಇಲ್ಲ, ಬರೀ ಹೇಳದ್ ನಾನು ಹೇಳದ್ ಮಾತ್ರ ಇವರು, ಇವರೇ ಮದುವೆ ಗಂಡಲ್ಲ. ಇಲ್ಲ, ಇಲ್ಲ. ನೀವೇ ಹೇಳ್ತೀರಿ. ಇಲ್ಲ 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 ಇಲ್ಲ, ಹೋಗಪ್ಪ, ನಾನು ಹೇಳ್ತೀನಿ. ಹಾಗೆ ಆಗ್ಲಿ, ನೀವ್ 7 ಜನ ಅಕ್ಕ ತಂಗಿಯರು ನನ್ನ ಬಲಭುಜ ಎಡಭುಜ ಇಟ್ಕೊಂಡ್ರೆ ಮಾತ್ರ ನಿಮ್ಗೆ ಪಂಚಾಂಗ ನೋಡಿ ಭವಿಷ್ಯ ಹೇಳ್ತೀನಿ. ಅಯ್ಯಯ್ಯೋ, ಈ ಮುದಿ ಜಾಸ್ತಿ ಏನಿಟ್ಟು ನಾವು ಮಾತಾಡ್ತದೆ. ಈ ಮುದಿಗೂ ಹಿಟ್ಟು ಮಾತಾಡ್ಸಿದ್ರೆ ಏನಾಯ್ತದೆ? ಇವ್ರೇನ್ ಹರಿಯ ಗಂಡೆ, ನಮ್ ತಾತಂಗವ್ನೆ. ಅಯ್ಯ, ಅದ್ಕೆ ಅಂತೆ ಈ ಮದುವೆ ಸಹಿತ ಹೋಗಿ ಅವನ ಎಡಭುಜ ಬಲಭುಜ ಹಿಡಿದು ನಮ್ಮೂರಿನ ತೇರು ತೆಪ್ಪ ಹರಿಸೇವೆ ಯಾವಂತ ತಿಳ್ಕೊಂಡ್ರಾಯ್ತು. ನಡೀರ. ಅವ್ವಯ್, ಇವ್ನೆರವೇನು? ಅದೇನೋ ಬೂಟಕ್ಕೆ ದಾಸಂಗೆ ಮೈಯೆಲ್ಲ ಬೂದಿಯನ್ನು ಮೈ ತುಂಬ ಬಳ್ಕೊಂಡವ್ನೆ. ಅಯ್ಯಯ್ಯೋ, ಇದೇ ದಾಸಯ್ಯ, ಒಳ್ಳೆ ಗರ ಮಾಡ್ಕೊಂಡಂಗೆ ನೋಡ್ತಾ ನಿಂತ ಇದ್ಯಾ? ದಾಸಯ್ಯ, ಏ ದಾಸಯ್ಯ. ಏನಿಲ್ಲಮ್ಮ, ನಮ್ಮ ಮಕ್ಕಳ ಮಕ್ಕಳು ನೀನ್ ನಂಗೆ ಇತ್ತು, ಅದಕ್ಕೆ ನೋಡ್ತಾ ನಿಂತಿದ್ದೆ. ಅಲ್ಲ, ಮುದುಕ ಆದ್ರೂ ನಿನ್ ತಾಯಿ ತಗೊಳ್ಳೋಣ ದಾಸಯ್ಯ. ನಾವು ಮನೆಗೆ ಸಿದ್ಧ ಮಾಡಿ ಬಳಿಬೇಕು. ದಾಸಯ್ಯನ ಓನಸ್ ಕೇಳಿ ಅಲ್ಲಿ ತಿರುಮಂತ್ರ ಯೋಳಿಸ್ಬೇಕು. ಆ ಮೆಕ್ಕೆಕಾಯಿ, ಬೆಟ್ಟದ ಕುಕ್ಕೆಕಾಯಿ ಹೊತ್ತು ರಂಗಯ್ಯ ಜಾತ್ರೆಗೆ ಹೋಗ್ಬೇಕು. ಸ್ವಾಮಿ ರಂಗಪುತ್ತೇರು ಯಾವಾಗ ಅಂತ ಹೇಳಿದ್ರೆ ನನಗೆ ಕೊಡ್ತೀರಾ? ಮನೆಗಿದ್ದಲ್ಲಿ ಮುದುಕಕ್ಕೆ ಬೆಳೆದು ಕುತ್ಕೊಂಡು ಹೋಗ್ಬೇಕಿದೆ. ಶನಿವಾರ ಸೆಪ್ಪ ಐತೆ ಮಂಗಳವಾರ, ಶನಿವಾರ ಸೆಪ್ಪ ಐತೆ ಮಂಗಳವಾರ, ಸೆಪ್ಪ ಐತೆ ಮಂಗಳವಾರ, ಭೂತನ ಸೇವೆ ಬುಧವಾರ, ಸೆಪ್ಪ ಐತೆ ಮಂಗಳವಾರ, ಭೂತನ ಸೇವೆ ಬುಧವಾರ. ಸೋಲಿಗಳಿಗೆ ನೀವ್ಯಾರು ಬರ್ತೀರ ಹೇಳ್ರಿ ಜಾತ್ರೆಗೆ, ಸೋಲಿಗಳಿಗೆ ನೀವ್ಯಾರು ಬರ್ತೀರ ಹೇಳ್ರಿ ಜಾತ್ರೆಗೆ, ಬರ್ತೀರ ಹೇಳ್ರಿ ಜಾತ್ರೆಗೆ, ಸ್ವಾಮಿ ರಂಗನ ತೇರಿಗೆ ಬರ್ತೀರ ಹೇಳ್ರಿ ಜಾತ್ರೆಗೆ.
ತುಳಸಮ್ಮನ ಮುಟ್ಟಿ ನಿಮ್ಮನ್ನ ನೋಡಿ ಆನಂದ ಬರ್ತೀನಿ. ಲಕ್ಷ್ಮೀ ದೇವಿ ತುಳಸಮ್ಮನ ನೋಡೋಣ ಬನ್ನಿ, ಹೂವ ಚೆಲ್ಲಿ ಪೂಜೆ ಮಾಡಿ ಬರವ ಕೇಳ ಬನ್ನಿ. ಲಕ್ಷ್ಮೀ ದೇವಿ ತುಳಸಮ್ಮನ ನೋಡೋಣ ಬನ್ನಿ, ಹೂವ ಚೆಲ್ಲಿ ಪೂಜೆ ಮಾಡಿ ಬರವ ಕೇಳ ಬನ್ನಿ. ಮರುಗ ಮಲ್ಲಿಗೆ ಹೂವ ಸುರಗಿ ಸಂಪಿಗೆ ಹೂವ, ಮರುಗ ಮಲ್ಲಿಗೆ ಹೂವ ಸುರಗಿ ಸಂಪಿಗೆ ಹೂವ, ಬಡವಾಣ ಪಚ್ಚತನೆಯ ತರುವೇನು ಕಾಣೆ, ಬಡವಾಣ ಪಂಚದನೆಯ ತರುವೇನು ಕಾಣೆ. ಜಾಜಿ ಮಲ್ಲಿಗೆ ಹೂವ ದುಂಡು ಮಲ್ಲಿಗೆ ಹೂವ, ಜಾಜಿ ಮಲ್ಲಿಗೆ ಹೂವ ಸುಂಡು ಮಲ್ಲಿಗೆ ಹೂವ, ಕೆಂಡ ಸಂಪಿಗೆ ಹೂವ ತರುವೇನು ಕಾಣೆ, ಕೆಂಡ ಸಂಪಿಗೆ ಹೂವ ತರುವೇನು ಕಾಣೆ. ಸಂಪಿಗೆ ವನಕ್ಕೆ ಹೋಗುವೆನು ಕಾಣೆ, ಕೆಂಪಿಗೆ ಹೂವ ತರುವೆನು ಕಾಣೆ. ಸಂಪಿಗೆ ವನಕ್ಕೆ ಹೋಗುವೆನು ಕಾಣೆ, ಕೆಂಪಿಗೆ ಹೂವ ತರುವೆನು ಕಾಣೆ. ಒಪ್ಪಿ ಬೀಳೆ ಕೊಡಿರೆಣ್ಣೆ ಎಂದಾನೋ ರಂಗಯ್ಯ, ಒಪ್ಪಿ ಬೀಳೆ ಕೊಡಿರೆಣ್ಣೆ ಎಂದಾನೋ ರಂಗಯ್ಯ, ಒಪ್ಪಿ ಬೀಳೆ ಕೊಡಿರೆಣ್ಣೆ. ಅಕ್ಕ ಭಾರತ ಇಲ್ಲಿ ಅಲ್ಲ ಅಕ್ಕ, ನೋಡಿದ್ರ ನಮ್ಮ ಸ್ವಾಮಿಯವ್ರನ್ನ ಆಗಿಲ್ಲ ಈಗಿಲ್ಲ, ಮದುವೆ ಆದಾಗಿಲ್ಲ, ಸೋಗ್ಲದಾಗಂತೂ ಇಲ್ಲವೇ ಇಲ್ಲ. ಈಗ ಈ ಮುಪ್ಪಿನ ಕಾಲದಲ್ಲಿ ನಮ್ಮ ತಲೆಗೆ ಹೋಗ್ತಾರೋಸೆ ಯಾಕೆ ಬಂತ ಇವರಿಗೆ? ಹೂವಿನ ನೆಪದಲ್ಲಿ ಬೇರೆಯವ್ರು ನೋಡ್ಕೊಂಡಿರ್ಬೇಕು ಸಾ. ಅಲ್ಲ ಕಣ್ರೆ, ನನ್ನ ಏನು ಅಂತ ತಿಳ್ಕೊಂಡಿದ್ದೀರಿ? ಅಲ್ಲ ಕಾಯಿ ಕಾಯಿ ಹಂಗೆ ನನ್ನ ಮಾರೆಲ್ಲ ಗೊತ್ತೋಯ್ತು ಕನ್ಯರ ಸಂಧಾನ ಮಾಡ್ಯಾಗೆ. ಅಲ್ಲ ಕಾಯಿ ಕಾಯಿ ಹಂಗೆ ನನ್ನ ಮಾರೆಲ್ಲ ಗೊತ್ತೋಯ್ತು ಕನ್ಯರ ಸಂಧಾನ ಮಾಡ್ಯಾಗೆ. ಬಾಳೆ ಕೊನೆ ಹಂಗೆ ನನ್ನ ಬೆನ್ನು ಬಗ್ಗೋಯ್ತು, ಬಾಳೆ ಕೊನೆ ಹಂಗೆ ನನ್ನ ಬೆನ್ನು ಬಗ್ಗೋಯ್ತು, ಬಗ್ಗೋಯ್ತು ಬಾಲೇರ ಸಂಗಾನಕ್ಕಾಗೆ, ಬಗ್ಗೋಯ್ತು ಬಾಲೇರ ಸಂಗಾನಕ್ಕಾಗೆ, ಬಗ್ಗೋಯ್ತು ಬಾಲೇರ ಸಂಗಾನಕ್ಕಾಗೆ. ಅದನ್ನೇ ತಾನೇ ನಾವು ನಿಮ್ಗೆ ಹೇಳಿದ್ವಿ, ಈ ವಯಸ್ಸಲ್ಲಿ ಇವೆಲ್ಲ ಬೇಕಿತ್ತಾ ಅಂತ. ಇವ್ರದ್ದು ಬರೀ ಭೂತಾಟ ಕನಕ. ಏನ್ರೆ ಹೀಗೆ ಹೇಳ್ತಿದ್ರ? ನನ್ನ ಪರಿಸ್ಥಿತಿ ನಿಮ್ಗೆ ಗೊತ್ತು ತಾನೆ. ಎದ್ರೆ ಕೂತ್ಕೊಳಕ್ಕಾಗಲ್ಲ, ಕುಂದ್ರೆ ಎದ್ದೇಳಕ್ಕೆ ಆಗಲ್ಲ ಅಂತೀನಿ. ಈ ಮುಕ್ತಿನ ಕಾಲದಲ್ಲಿ ನನಗೆ ಯಾಕೆ ಬೇಕೇಳಿ ಹೆಣ್ಮಕ್ಳ ಸಂಘ? ನಿಮ್ ತಲೆಗೆ ಹೂವ ತರ್ತೀನಿ ಕಣ್ರಮ್ಮ. ನಮ್ದಲ್ಲಿ ಹೂ ತರ್ತೀರಾ? ನನಗಂತೂ ನಂಬಿಕೆ ಇಲ್ಲ. ನಿಜವಾಗ್ಲೂ ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ. ಅಲ್ಲ ಸ್ವಾಮಿ, ಯಾವತ್ತೂ ಇಲ್ದಿರೋದು ನಮ್ ತಲೆ ಹೂ ತರೋ ಆಸೆ ಇವತ್ತು ಯಾಕೆ ಬಂತು? ಅದು 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 ಯಾಕೆ ಗೊತ್ತಾ ತುಳಸ? ನಾನು ನಾಟ್ಯ ಶಾಲೆಯಲ್ಲಿ ಕುಂತಿದ್ನಲ್ಲ, ಆಗ ನಿಮ್ಮಣ್ಣ ಮಲ್ಲಪ್ಪ ಜಾತ್ರೆಗೆ ಬನ್ನಿ ಅಂತ ಪತ್ರ ಕಳಿಸಿದ್ದ. ಮಲ್ಲಪ್ಪನ ಜಾತ್ರೆಗೆ ನಾವು ಹೋದಾಗ ನಿಮ್ ತರ ಹೂ ಇಲ್ದಿರೋದು ನೋಡಿ, ಹೂವಿನ ಮಧ್ಯನೇ ಇರ್ತಾನೆ ನಿನ್ ಗಂಡ, ನಿನ್ ತರ ಕೂತಾಡಬಾರ್ದು ಅಂತ ಹೇಳಿ ನನಗೆ ಬೈದ್ಬಿಡ್ತಾರೆ. ಮೊನ್ನೆ ತರ ನಮಗೂ ನಿಮ್ಗೂ ಗಲಾಟೆ ಬೇರೆ ಆಗಿದೆ. ಆಮೇಲೆ ನೀವು ನಿಮ್ಮ ಅಣ್ಣನ ಸೇರಿ ನಮ್ಮನ್ನ ಬೈದು ಹೊಳ್ತೀರಿ. ತುಳಸ, ಮಾಡಿ ನೀನ್ ನನ್ನ ಮುದ್ದು ಅಲ್ವಾ, ನೀನ್ ನನ್ನ ಬಂಗಾರ ಅಲ್ವಾ? ಒಂದೇ ಒಂದು ಹೂಗಾಗಿ ನನ್ನ ಮನೆನೇ ಕಳ್ದ್ಬಿಡ್ತೀಯಾ? ಇಲ್ಲ ಅಲ್ಲಮ್ಮ. ನೋಡಿ, ನೀವಿಬ್ರು ನನಗೆ ಅಪ್ಪಣೆ ಕೊಟ್ರೆ ಹೂವಿನ ಹೊಲಕ್ಕೆ ಹೋಗಿ ಹೂವ ತರ್ತೀನಿ. ಜಾತ್ರೆಗೆ ಒಡವೆ ಆಭರಣ ಹಾಕೊಂಡು ಗರುಡ ವಾಹನದಲ್ಲಿ ನಾವು ಹೋಗುವಾಗ ನಿನ್ನ ಮಂಡೆಯಲ್ಲಿ ಹೂವಿದ್ರೆ ಆಹಾ ಚಂದ ಮಾಡ್ದಿ. ಸ್ವಾಮಿ ಹಾ? ಸ್ವಾಮಿ ನೀವೆಷ್ಟು ಒಳ್ಳೆಯವರು. ನಮ್ಮ ಸ್ವಾಮಿಯವ್ರು ನಿಜವಾಗ್ಲೂ ಒಳ್ಳೆಯವ್ರಕ್ಕ. ಅವ್ರ ಮೇಲೆ ಆರ್ಗನ್ ಕಲ್ಲು ಅನ್ನಂಗೆ ಅವ್ರ ಒಳ್ಳೆ ಮನಸ್ಸನ್ನ ಅರ್ಥನೇ ಮಾಡ್ಕೊಂಡಿಲ್ಲ ನಾವು. ಅವ್ರಿಗೆ ಬೆಳೆ ಕೊಟ್ಟು ಕಳ್ಸೋಣ, ಜಾತ್ರೆಗೆ ಒಡವೆ ಆಭರಣ ಹಾಕೊಂಡು ಸರ್ವಾಲಂಕಾರವಾಗಿ ಹೋಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಕ್ಕ. ಬೇಡ ತುಳಸ, ಅವ್ರ ಮಾತು ನಂಬೇಡ ನೀನು. ಒಪ್ಕೋ ಅಕ್ಕ. ಬೇಡ ತುಳಸ, ಬರೀ ಸುಳ್ಳು ಹೇಳ್ತಾರ, ಅವ್ರ ಮಾತು ನಂಬೇಡ. ಇರ್ಲಿ ಒಪ್ಕೋ ಅಕ್ಕ. ಬರೀ ಮುನ್ನಾಗಿ ಯಾವಾಗ್ಲೂ ಅವ್ರ ಮಾತು ನಂಬಕ್ ಹೋಗ್ಬೇಡ ನೀನು. ನನಗೋಸ್ಕರ ಒಪ್ಕೋ, ನನ್ನ ಮೇಲೆ ನಂಬಿಕೆ ಇಲ್ವಾ? ಒಪ್ಕೋ ಅಕ್ಕ. ಒಪ್ಕೋ ಅಕ್ಕ. ಒಪ್ಕೋ ಅಕ್ಕ. ಒಪ್ಕೋ. ಸರಿ, ಏನೋ ನೀನ್ ಹೇಳ್ತಿದ್ಯಾ ಅಂತ ಒಪ್ಕೋತಿದ್ದೀನಿ. ಬೇಗ ಹೋಗಿ ಬೇಗ ಬಂದ್ಬಿಡ್ಬೇಕು. ಯಾವ ದಾರಿ ಹೋಗಿರ್ತೀರೋ ಅದೇ ದಾರಿ ಬರ್ಬೇಕು. ಇಲ್ಲ ಗೊತ್ತಲ್ವಾ? ಗೊತ್ತು ಗೊತ್ತು. ಅಲ್ಲ ಕಾಯಿ ಕಾಯಿ ಹಂಗೆ ನನ್ನ ಮಾರೆಲ್ಲ ಗೊತ್ತೋಯ್ತು ಕನ್ಯರ ಸಂಧಾನ ಮಾಡ್ಯಾಗೆ. ಅಲ್ಲ ಕಾಯಿ ಕಾಯಿ ಹಂಗೆ ನನ್ನ ಮಾರೆಲ್ಲ ಗೊತ್ತೋಯ್ತು ಕನ್ಯರ ಸಂಧಾನ ಮಾಡ್ಯಾಗೆ. ಕೊಟ್ರಮ್ಮ, ಬೀಳಿಯ ಕೊಟ್ಟೆ ಬಿಟ್ರ, ಹಾಳಾಗೋಯ್ತು, ನೆಗದು ಬಿದ್ದು ಹೋಯ್ತು. ಇರಪ್ಪ ಇರು. ಹೌದು, ಹೂವು ಅಂದ್ರು ಒಂದೇ, ಹೆಣ್ಣು ಅಂದ್ರು ಒಂದೇ. ನಿಮ್ಮ
ಮ್ಯಾಲೆ ಒಬ್ಬ ಭಕ್ತೆ ತರಬೇಕು. ಅದೇ ನಮ್ಮ ಸ್ವಾಮಿಯವರ ಉಪಾಯ. ಉಪಾಯ ಭಕ್ತಿ ಅದಕ್ಕೆಲ್ಲ ಸ್ವಾಮಿಯವ್ರು ಹಿಂಗ್ ಕುಣಿತಾ ಇರೋದು. ಮತ್ತೆ ಇನ್ನೇನ್ ಮಾಡ್ಲಿ, ನಾನು ಆಚೆಗೆ ಹೋಗಂಗಿಲ್ಲ, ಈಚೆಗೆ ಬರಂಗಿಲ್ಲ. ನಾನು ಹಿಂದಿಂದ ಹನುಮಂತನ ಗರುಡ ವಾಹನ ಕಳಿಸ್ತಾ ಇದ್ರಿ. ನೆನಪಿರ್ಲಿ, ನಾನು ನಿಮ್ಮಿಂದಾನೇ ವೀಳ್ಯ ತಗೊಂಡಿದ್ದೀನಿ. ಖಂಡಿತವಾಗ್ಲೂ ನಿಮ್ಮ ಮೇಲೆ ಒಂದು ಹೆಣ್ಣನ್ನ ತಂದೆ ತರ್ತೀನಿ. ತರೋದಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತೀರಾ? ಬರ್ರಿ. ಈ ಮುದಿ ಮುಖಕ್ಕೆ ಹೆಣ್ಣು ಬೇರೆ ಬೇಕಾ? ಮುದಿ ಸುಟ್ಟು ಬದನೆಕಾಯಿ ಆಗಿದೆ. ಇದೇನು ಲಕ್ಷ್ಮಿ ಹೀಗೆ ಹೇಳ್ತಿದ್ಯಾ? ಹುಣಸೆ ಮರಕ್ ಮುಪ್ಪಾದ್ರು ಹುಳಿಗೆ ಮುಪ್ಪಿಲ್ಲ ಅನ್ನೋದು ನಿನ್ಗೂ ಗೊತ್ತಿದೆ ಅಲ್ವೇನೆ? ಛೀ, ಬಿಡ್ರಿ. ಆಹಾ ಆಹಾ ಆಹಾ, ಆ ಬೆಳ್ಳಿ ಬೆಟ್ಟದಲ್ಲಿ ಒಬ್ಳು ಸುಂದ್ರಿ ಇದ್ದಾಳೆ. ಏನು ಸುಂದ್ರಿನಾ? ಸುಂದ್ರಿ ನೋಡ್ರಮ್ಮ, ಅವನ ಬಾಯಿಂದಾನೆ ಹೊರಗೆ ಬಂತು. ಸೋಲಿಗರ ಬೊಮ್ಮೇಗೌಡನಿಗೆ 7 ಜನ ಹೆಣ್ಣು ಮಕ್ಕಳು. ಒಬ್ಬರಿಗಿಂತ ಒಬ್ರು ಕರಚಲುವೆ. ನಿಮಗಿಂತ ಕಂಡ್ರಮ್ಮ. ಎಲ್ಲಕ್ಕೆ ಚಿಕ್ಕವಳು, ಚಿಕ್ಕ ಹೆಣ್ಣು ಕುಸುಮಾಲೆ. ಕುಸುಮಾಲೆ ಪದ್ಮ ಜಾತಕದ ಎಳೆ ಹೆಣ್ಣು. ಸೂರ್ಯ ಉಚ್ಚಸ್ಥಾನ ಗುರುಬಲದ ಕಣ್ಹೆಣ್ಣು. ಕುಸುಮಾಲೆ. ಹೌದು. ಬಾಯಿ ಅಷ್ಟು ಮಾಡ್ರಮ್ಮ ಸಾಕು. ಹೆಣ್ಬೇಕಾ ನಿಮಗೆ? ಹೆಣ್ಣು ಚೆನ್ನಾಗಿ ಹಾಡ್ತಾರಂತೆ, ಹೌದು ಕುಣಿತಾರಂತೆ. ಹೌದೌದು. ಅಲ್ಲಿದ್ದಾಳಲ್ಲ, ಅಲ್ಲಿ ಅವಳ ಯಾರು? ಲೇಗಾಳು. ಯಾರು ಇದ್ದಾಳೆ? ಬರಲ್ವಾ? ಯಾಕಮ್ಮ ದಿವಸ ಇಟ್ಕೊಂಡು ಶಂಗಾಟ ಆಗ್ತದೆ. ಇವೆಲ್ಲ ಇದೆ ತಾನೆ ತಾವು ಲೋಕ ಸಂಚಾರಕ್ಕೆ ಹೋಗೋದು. ಈಗ ಹೋಗಿ ಹೆಂಗ್ ಹೋಗ್ತೀರಾ ಅಂತ ನಾವು ನೋಡ್ತೀವಿ. ಅಲ್ಲ ಸ್ವಾಮಿ, ನೀವು ಬರೀ ಲೋಕ ಸಂಚಾರಕ್ಕೆ ಹೋಗಿದ್ರೆ ನಾವೇನು ಹೇಳ್ತಾ ಇರಲಿಲ್ಲ. ಆದ್ರೆ ನೀವು ಹೋದೋದೆಲ್ಲ ಒಂದು ಸಂಸಾರ ಹೊಡುತ್ತೆ. ನಮ್ಮ ಗತಿ ಏನ್ ಸ್ವಾಮಿ? ನಾವೇ ಸ್ವಾಮಿ ನೀವು ಕಮ್ಮಿ ಮಾಡಿದ್ದು. ನೀವ್ ಎಷ್ಟೇ ಹೋಗಲಿದ್ರು ಇದನ್ನಂತೂ ನಿಮ್ಗೆ ವಾಪಸ್ ಕೊಡೋದಿಲ್ಲ. ಓಹೋ, ಹೌದಾ? ನೀವಿಬ್ರು ನನ್ನನ್ನೇ ಶಕ್ತಿಹೀನನಾಗಿ ಮಾಡಕ್ ನೋಡಿದ್ರೆ ನನಗೆ ನಾಮದ ಬಲವಿದೆ. ನಾನು ನಿಮ್ಮ ಹತ್ರ ಇರೋದೇ ಇಲ್ಲ. ಆ ಸೋಲಿಗರು ಬೊಮ್ಮೇಗೌಡನ ಮಗಳು ಕುಸುಮಾಲನ ಖಂಡಿತವಾಗ್ಲೂ ನಿಮ್ಮ ಮೇಲೆ ತಂದೆ ತರ್ತೀನಿ. ತರೋದಕ್ಕೆ ಹೋಗ್ತಾ ಇದ್ದೀನಿ. ಸ್ವಾಮಿ, ಸ್ವಾಮಿ, ಸ್ವಾಮಿ! ಅಕ್ಕ, ಅವ್ರು ಹೊರಟೋದ್ರು ಅಕ್ಕ. ಯಾಕಂತೀಯ ತುಳಸ? ಎಲ್ಲಿ ಹೋಗ್ತಾರೆ ಸ್ವಾಮಿಯವರು? ಬಂದೇ ಬರ್ತಾರೆ ತಾನೆ, ಅಳಬಾರ್ದಮ್ಮ. ತಾಯಂದ್ರ, ನಿಮ್ಮನ್ನ ನೋಡಿದ್ರೆ ನನ್ ಕರಳು ಕಿವುಚಿದ್ರಮ್ಮ. ಅದು ಏನ್ ಮಾಡಕ್ಕಾಗತ್ತೆ ಹೇಳಿ? ಕಥೆ ಮುಂದಕ್ಕೆ ಹೋಗ್ಬೇಕು ತಾನೆ. ಒಳಗೆ ಹೋಗಿ ಹೋಗಿ. ಬಾ ತುಳಸ. ಅಮ್ಮಮ್ಮ, ಶಂಕರ ತಟ್ಟೆ ತಗೊಂಡು ಹೋಗಿ. ನಮ್ಮ ಮನೆದು ನನಗೆ ಗೊತ್ತು. ಗುರುಗಳೇ, ನಮ್ಮ ರಂಗನಾಥ ಇದ್ದಾನಲ್ಲ, ಮಹಾನ್ ರಸಿಕ ಶಿಖಾಮಣಿ. ಹೌದೌದು, ಮುಂದೇನಾಗುತ್ತೆ ಅಂತ ಗೊತ್ತಿದ್ದೆ ಈ ತರ ಮಾಡಿದಾನೆ. ಸರಿ, ಹೋಗೋದೇನೋ ಹೋದ ಗುರುಗಳೇ. ಕುಸುಮಾಲೆ ನೋಡೇ ಬಿಡ್ತಾನ. ನಮ್ಮ ಬೊಮ್ಮೇಗೌಡನ 7 ಜನ ಹೆಣ್ಣು ಮಕ್ಕಳು ಗೆಡ್ಡೆ ಗೆಡಿಸುವಂತ ಹುಡುಗನ ಕಾಡಿನ ಕಡೆ ಬರ್ತಾರೆ. ಅದೇ ಸಮಯಕ್ಕೆ ನಮ್ಮ ನಾರಾಯಣ ತನ್ನ ಚಮತ್ಕಾರ ತೋರಿಸ್ತಾನೆ.
ಗಾಯವಾಗಬೇಕಂತಮ್ಮ. ಕುಸುಮಾಲೆ ನಿನ್ ಕೈಲಿನ ಕಾಸು ಕೊಡಮ್ಮಿ ಬಿಕ್ಕೆ ದಾಸನಿಗೆ ಕಟ್ಟೆ ಕಟ್ಟೆ ಅಲ್ಲ ದಾಸಯ್ಯ ನೀ ಯಾವ ವಂಶದವನು ಯಾವ ಸತ್ಯವನು ಯಾವಳ ನಾನು ಕ್ಷತ್ರಿಯ, ಸೂರ್ಯವಂಶ, ನಾರಾಯಣ ಕುಲ. ಇವುಂಟವೇನ ಮಾತು ಹೊತ್ತು ಬಿಡುದಿದ್ರೆ ಗೆಂಡೆಗೆ ಇಷ್ಟು ಸಿಗಲ್ಲ ನಡೀರಾಣಿ ಸುಮ್ಮನೆ ನಿನಗ್ ಮಾತ್ರ ಬೇಗ ಸೇರಿ ಬಿಡಲ್ಲ. ಲೇ ಅಕ್ಕ ನನಗೆ ಸಿಕ್ತು ಕಣೆ ಅಪ್ಪ ನನಗೂ ಸಿಕ್ತು ನನಗೂ ಸಿಕ್ತು ನನಗೂ ಸಿಕ್ತು ನನಗೂ ಸಿಕ್ತದಯ್ಯ ನನಗೂ ಸಿಕ್ತು. ಅಯ್ಯೋ ನಮ್ಮನ್ನು ಸಿಕ್ಕಿಲ್ಲ ಅವ ಕುಸುಮಾರೆ ಈ ಒಳ್ಳೆ ಕೊಡ್ಸ್ಕೊಡಪ್ಪ. ಅಪ್ಪ ನನಗಿನ್ನ ಗಂಟೆ ಸಿಕ್ಕಿಲ್ಲ ಇನ್ನೊಂದು ಸ್ವಲ್ಪ ಬಿಟ್ಬಿಡ್ತೀನಿ ಆಮೇಲೆ ಕೊಟ್ಟಿಗೆ ಹೋಗಲ್ಲ ಅಯ್ಯೋ ಹೊತ್ತು ನೋಡ್ತಾ ಬಂತವ ನಂತವೇ ಇರೋದು ಹೊಸಿ ಕೊಡ್ತೀನಿ ಬಾ. ಅಲ್ಲಿ ಸಿಕ್ಕೇ ಬಿಟ್ಟು ಎಲ್ರಿಗಿಂತ ಜಾಸ್ತಿ ನಮಗೆ ಸಿಕ್ತು ಅಯ್ಯ ಅಯ್ಯೋ ಎಷ್ಟು ಭಾರ ಇದೆ ನನ್ನ ಕೈ ಹೊರಗೆ ಆಯ್ತಲ್ವಲ್ಲ ಇದೇನ್ ಕುಸುಮಾಲೆ, ಯಾಕೆ ಅಲ್ಲಿ ಇಲ್ಲಿ ನೋಡ್ತಾ ನಿಂತಿದ್ಯಲ್ಲ? ಅಯ್ಯ ನೀ ಯಾಕೆ ದಾಸಯ್ಯ ನಮ್ಮ ಅಕ್ಕಂದ್ರೆಲ್ಲ ತಮ್ಮ ಹೊರ ಹೊತ್ತು ಹೊಂಟೆ ಬಿಟ್ರು ನಾನು ಹೊರನು ತುಂಬಾ ಭಾರ ಇದೆ ಒಂಚೂರು ತಲೆ ಮೇಲೆ ಹಚ್ಚು ದಾಸಯ್ಯ ಕುಸುಮಾಲೆ, ಈ ಕೆಲಸ ಮಾಡಿದ್ರೆ ನನ್ಗೆ ನೀನೇನಾಗ್ತೀಯಾ? ದಾಸಯ್ಯ ಈ ಹೊರ ಏನಾರು ಒರೆಸ್ಬಿಟ್ರೆ ನಿಂಗೆ ಜೀವನ ಪರ್ಯಂತ ಮಗಳಾಗಿರ್ತೀನಿ ಏನು ಮಗಳಾಗಿರ್ತೀಯಾ? ಅಯ್ಯ ನಿಂಗ್ ಮಗಳಾಗಬೇಕಾ ಹಂಗಾರೆ ತಂಗಿಯಾಗಿರ್ತೀನಿ ದಾಸಯ್ಯ ಕುಸುಮಾಲೆ, ನಿನ್ನ ತಂಗಿ ಹಾಕ್ಬಾರ್ದು, ನಾನೇನ್ ಮಾಡ್ಲಿ? ಏನ್ ವರದಕ್ಷಿಣೆ ಕೊಟ್ಟು ನೀನ್ ಮದುವೆ ಮಾಡದೆ? ಬೇರೆ ಏನಾದ್ರೂ ಹೇಳು. ನಿಂಗ್ ಮಗಳಾಗೋದು ಬೇಡ ತಂಗಿ ಆಗ್ಬೇಕಾ ಹಂಗಾರೆ ಏನ್ ಮಾಡೋದು ದಾಸಯ್ಯ ನಿಂಗೆ ಹೇಳು. ನಾನು ತಾಯಿಯಾಗಿರ್ತೀನಿ ಮಹಾ ತಾಯಿಯಾಗಿರ್ತೀನಿ ಕುಸುಮಾಲೆ, ನಿನ್ನ ತಾಯಿ ಹಾಕ್ಬಾರ್ದು, ನಾನೇನ್ ಮಾಡ್ಲಿ? ಮತ್ತೇನಾದ್ರೂ ಹೇಳು. ಅದು ಬೇಡ ಇದು ಬೇಡ ಅಂದ್ರೆ ಇನ್ನೇನೆ ದಾಸಯ್ಯ ಇನ್ನೇನ್ ಮಾಡೋದು ನೀನೇ ಹೇಳು ಕುಸುಮಾಲೆ, ಈ ಹೊರೆ ಹೊಸ್ಕೊಡ್ತೀನಿ, ನೀನು ನನ್ನ ಕಟ್ಕತೀನಿ ಅಂತ ಹೇಳು. ನೋಡು ಎಂತ ಮಾತಾಡ್ತೀಯ ಮುದುಕಾಡೋ ಮಾತಾಡೋ ಬೇಡ ಬೇಡ ಹೋಗೋ ಅಯ್ಯಯ್ಯೋ ಇದು ಬೇರೆ ಭಾರ ಕತ್ಲು ಬೇರೆ ಆಯ್ತು ಬಂತು ಅಲ್ಲ ಒಕ್ಕಂಡ್ರೆ ಏನಾಯ್ತದೆ ಅಂತ ಇವನಂತೂ ಮುದುಕ ಆ ನೆಟ್ಟಿ ನಾನು ಕೊಟ್ಕೊಂಡ್ರೆ ಆಯ್ತಪ್ಪ ಆನೆ ಹುಲಿ ಕರಡಿ ಕಾಡಲ್ಲಿ ಹೋಗ್ಬೇಕಲ್ಲ ನಾನು ದಾಸಯ್ಯ ನೀ ಹೇಳ್ದಂಗೆ ಆಗ್ಲಿ ಈ ಹೊರೆ ಹೊಸ್ಕೊಡು ಸರಿ ಕುಸುಮಾಲೆ. ಕುಸುಮಾಲೆ, ಹೊರೆ ಹೊಸೋ ಜೊತೆಗೆ ನಾನು ನಿನ್ ಜೊತೆ ಬರ್ತೀನಿ. ಸರಿ ನಡಿ ಹುಷಾರು ಕುಸುಮಾಲೆ, ಹಳ್ಳ ಕೊಳ್ಳಗಳು ಜಾಸ್ತಿ ಇದಾವೆ. ನಾನು ದಿನಾಲೂ ಇಲ್ಲೇ ಓಡಾಡೋದು ನೀನು ಸರ್ ಕಾರ್ ಮೇಲೆ ಎತ್ತೋ ಸುಮ್ಮನೆ ಕಡೆ ನಡ್ರಿ. ಎಲ್ಲವ ಕುಸುಮಾಲೆ? ಅಪ್ಪಯ್ಯ ಅದು ಏನದು ಅದು? ಎಲ್ಲಿ ಕುಸುಮಾಲೆ? ಅಪ್ಪಯ್ಯ ಹೊತ್ತು ನೋಡ್ತಾ ಬಂದು ಬಾ ಅಂದೆ ಅಪ್ಪಯ್ಯ ಬಂದಂಗಾಯ್ತು ಆದ್ರೆ ಏನು ಏನಾಗಿದೆ? ಒಂಟಿ ಹೆಣ್ಣು ಕಾಡಲ್ಲಿ ಅವಳು ಒಬ್ಬಳೆ ಬಿಟ್ಟು ಬಂದಿರಲ್ವ? ನೀವು ಏನ್ ಹೇಳೋದು? ಅಪ್ಪಯ್ಯ ಅಪ್ಪಯ್ಯ ಬಂದು ನೋಡಿ ನಿಮ್ಮ ಮುದ್ದಿನ ಮಗಳು ಅಪ್ಪಯ್ಯ ನಾ ಬಂದೈತಲ್ಲ ಮತ್ತೆ ಬರ್ದಂತೀಯ ಕೊಡು ಬಂದಲ್ಲ ಕಣವ, ಒಂಟಿ ಹೆಣ್ಣು ಕಾಡಲ್ಲಿ ಒಬ್ಬಳೆ. ನಾನು ಒಬ್ಬಳು ಬಂದೆ ಅಪ್ಪಯ್ಯ ನೋಡು ಆ ದಾಸಯ್ಯ ನನ್ನ ಜೊತೆಗೆ ಬಂದ ಅವಲೇ ಅಪ್ಪಲೋ, ಅಯ್ಯೋ ದಾಸಯ್ಯ ಇವರೇ ನಮ್ಮಪ್ಪಯ್ಯ ಓಹೋ, ನೀವು ಕುಸುಮಾಲರಪ್ಪಯ್ಯನ? ಪಾಪ ಹುಡುಗಿ ಕಾಡಲ್ಲಿ ಒಂಟಿಯಾಗಿ ಬರ್ತಾ ಇದ್ಲು. ಮೊದಲೇ ಕಾಡಲ್ಲಿ ಹುಲಿ ಕಡಿಗಳು ಜಾಸ್ತಿ,
ಅದಕ್ಕೆ ಬೊಮ್ಮೆಗೌಡ ಜೋಪಾನಾಗಿ ಕರ್ಕ ಬಂದ್ಬಿಟ್ಟೆ. ಓಹ್, ಒಳ್ಳೆ ಕೆಲಸ ಮಾಡ್ದ. ಕುಂತ್ಕ ಕುಂತ್ಕ. ಅದ್ ಸರಿ ದಾಸಯ್ಯ, ನಿನ್ ಯಾವೂರ? ಯಾವ ಕುಂಡನು? ನಾನು ದಾಸಯ್ಯ. ದಾಸಯ್ಯಗೆ ಒಂದ್ ಕುಲನ ಒಂದ್ ವತನ. ಬೊಮ್ಮೆಗೌಡ ಕತ್ಲಾಯ್ತು. ಮೊದಲೇ ಕಾಡಲ್ಲಿ ಹುಲಿ ಕಡಿಗಳು ಜಾಸ್ತಿ. ಅದಲ್ದೆ ನಿನ್ ಮಗಳನ್ನ ಜೋಪಾನ ಕರ್ಕೊಂಡ್ ಬಂದಿದ್ದೀನಿ. ಅದಕ್ಕೆ ಒಂದೇ ಒಂದ್ ರಾತ್ರಿ ಉಳ್ಕೊಳಕ್ ಜಾಗ ಮಾಡ್ಕೊಡಪ್ಪ. ನಮ್ಮಲ್ಲಿ ಉಳ್ಕೊಂಡಿಯಾ? ಬೆಳಗಾಗಷ್ಟಲ್ಲಿ ಕಟ್ಟಾಡ್ತೀನಿ. ಸರಿ ಅವ ದೊಡ್ಡರಂಗಿ ಬವ ಇಲ್ಲಿ. ನೀನು ಬವ. ಅಪ್ಪಯ್ಯ, ಉಣ್ಣಕ್ಕೆ ಏನ್ ಮಾಡಿದಿರವ? ಅನ್ನೆ ಸೊಪ್ಪೆ ಸಾಕಿದೀವಪ್ಪಯ್ಯ. ಸರಿ, ಈಗ ಊರು ಸುತ್ತ ದಾಸಯ್ಯ ಮನೆಗೆ ಬಂದವನು. ಅವ್ನಿಗೇನೋ ವರ್ಷ ಕೊಟ್ಬಿಟ್ಟು ಆ ಕೋಳಿಗೂಡದಲ್ಲ, ಕೋಳಿಗೂಡು ಅಲ್ಲಿ ಮನೆ ಕಳಕಲ್ಲಿ. ಸರಿ ಅಪ್ಪಯ್ಯ. ಓ ದಾಸಯ್ಯ, ಅವ್ರೇನೋ ಕೊಡ್ತಾರೆ, ತಿನ್ಬಿಟ್ಟಮ್ಮ ಅಲ್ಲಿ ಕೋಳಿಗೂಡ ಮನಿಕ. ಹೋಗ್ ಹೋಗ್. ಸರಿ ಬೊಮ್ಮೆಗೌಡ. ಬಾ ದಾಸಯ್ಯ. ಬಂದೆ. ಓ ದಾಸಯ್ಯ, ಕೋಳಿಗಳು ಸಾರು. ಹುಷಾರಾಗೆ ಶಂಕು ಜಾತ್ರೆ ಇಡ್ತೀನಿ. ಆಮೇಲೆ ಹಬ್ಬಲ್ಲೋ. ನಾನು ಹುಷಾರಾಗಿ ಇದ್ದೆ ಬೊಮ್ಮೆಗೌಡ. ಆದ್ರೇನ್ ಮಾಡ್ಲಿ, ಕಾಲಿಟ್ಟ ತಕ್ಷಣ ಈ ಕೋಳಿಗಳು ಮೇಲೆ ಆಗ್ತವೆ. ಸರಿ ಆಯ್ತು ಬಿಡು. ಅಲ್ಲೋಡಲಿ ಅದು ಬಂಡಿ ಗುಡು ಅಲ್ಲ ಮನಿಕ. ವರ್ಷಕ್ಕೆ ಕತ್ಲಿ ಇರ್ತದೆ, ಕಾಡು ಪ್ರಾಣಿಗಳ ಕಾಟ. ಬೆಂಕಿ ಹಚ್ಕೊಂಡಮ್ಮ ಅಲ್ಲಿ ಮನಿಕ. ಹೋಗ್ ಹೋಗ್. ಸರಿ ಬೊಮ್ಮೆಗೌಡ, ಒಳ್ಳೆ ಕೆಲಸ. ನನ್ ಎಲ್ ಜಾಗ ಇತ್ತು ಅಲ್ಲೇ ಇರ್ತೀನಿ, ಮತ್ತೆ ಮುಂದಕ್ಕೆ ಹೋಗ್ತೀನಿ. ಬೊಮ್ಮೆಗೌಡ, ಇದೀಗ ಕಾಲು ಬಳಸಿದ್ರೆ ಜೋರ್ ಮಾಡೋದು ಏನ ಮಳೆಯ? ಓ ದಾಸಯ್ಯ, ಈ ಬ್ಯಾಸಿಗೆ ಕಾಲದಲ್ಲಿ ಮಳೆ ಎಲ್ಲಿ ಬಂದದಯ್ಯ? ಹೋಗು ಹೋಗು ಮನಿಕ ಹೋಗು. ಹಬ್ಬಲೋ. ಏನಿವತ್ತು ತುಂಬಾ ಚಳಿ ಆಗ್ತಿದೆಯಲ್ಲ ಈ ಕುಸುಮಲೆಯಲ್ಲಿ. ಹವಲೆ ಹವಲೆ ಹಬ್ಬಲೋ. ಕುಸುಮಾಲೆ ಕುಸುಮಾಲೆ. ನಿನ್ನ ಸೌಂದರ್ಯ ಮೆಚ್ಚಿ. ಏನಿಲ್ಲಮ್ಮ, ಮಳೆ ಬಂತು, ಕೋಳಿ ಗೂಡಲ್ಲಿದ್ದೆ. ಅದಕ್ಕೆ ನಿಮ್ಮಪ್ಪ ಬೊಮ್ಮೆಗೌಡ ನೀನ್ ತಾವ್ ಮಲ್ಗು ಅಂದ. ನೀನ್ ಮಲ್ಗು, ಮಂಚದ ಕೆಳಗೆ ಮಲ್ಗು ಅಂದ. ಹೌದಾ? ವಯಸ್ಸಾದ ಮುದುಕಪ್ಪ ಪಾಪ ಚಳಿ ನೀನ್ ನಡುತ್ತಿದ್ಯಾ. ನಮ್ಮಪ್ಪ ಎಂದು ಹೇಳಿ ಕೇಳಿ ಅಯ್ಯೋ ಪಾಪ ಅನ್ನೋ ಗುಣ. ಅದಕ್ಕೆ ಕಲ್ಸಿರ್ಬೇಕು ನಿನ್ನ. ಏನಮ್ಮ ಹೋಗುನು ಅಂತ ನಿಮ್ಮಪ್ಪ, ಅದಕ್ಕೆ ಹೀಗಂದಿರ್ಬೇಕು ಕುಸುಮಾಲೆ ವಶವಾಗು ಅಂತ. ದಾಸಯ್ಯ, ಏನಿಲ್ಲಮ್ಮ, ತುಂಬಾ ಚಳಿ ಆಗ್ತಿದೆ ಎಂದೆ. ಅಯ್ಯ ಇರು ದಾಸಯ್ಯ. ಇದೊಂದು ಚೀಲ ಅದೆ ಒದಕ ಹಂಗೆ ಸಾಪಯ್ಯ ಹಸ್ಕೊಂಡು ಮನಿಕ ದಾಸಯ್ಯ. ಅಯ್ಯೋ ಸರಿ ಕುಸುಮಾಲೆ, ಏನಿವತ್ತು ತುಂಬಾ ಚಳಿ ಆಗ್ತಿದೆ. ಎಂಡ್ರು ಬೇರೆ ಮನೇಲಿದ್ದಾರೆ. ಓಹೋ, ತಮಗೆ ಎಂಟ್ರು ಬೇರೆ ಇದ್ದಾರೋ? ನಮ್ಮ ಒಬ್ರಲ್ಲ ಅಂತ ಈ ಫ್ರೆಂಡ್ರಿದ್ದಾರೆ. ಆದ್ರೆ ಏನ್ ಮಾಡ್ಲಿ, ಪ್ರೀತಿ ಇಲ್ಲ, ವಿಶ್ವಾಸ ಇಲ್ಲ. ಯಾಕೆ ದಾಸಯ್ಯ? ನಿನ್ನೆಂಡ್ರು ನಿನ್ನನ್ ಪ್ರೀತಿ ಮಾಡ್ದ, ಇನ್ಯಾರನ್ನ ಪ್ರೀತಿ ಮಾಡೋರು? ಆಗಲ್ಲ ನಾನು ಹೇಳುದು. 3 ಹೊತ್ತು ಅಡಿಗೆ, ಮನೆ, ಮಠ, ದೇವರು, ದಿಂಡ್ರು, ವನವಾಸ ಅಂತ ಬರೀ ಪಡೆದಾಡದೆ ಕೆಲಸ ಅವ್ರದ್ದು. ಅಯ್ಯ ಹೋಗ್ಲಿ ಬಿಡು ದಾಸಯ್ಯ, ಯಾಕೆ ಚಿಂತೆ ಮಾಡ್ತೀಯಾ? ಇಬ್ರೆಂಡ್ರಿದ್ರು ಪ್ರೀತಿ ತೋರ್ಸೋ ಹೆಣ್ಣಲ್ಲ. ಅದಾದ್ರೆ ಅವ್ರು ಸಾಮಾನ್ಯ ಹೆಣ್ಮಕ್ಳಲ್ಲ, ಕುಬೇರ ಮಕ್ಕಳು. ಏನು ಕುಬೇರ ಮಕ್ಕಳು? ನಿನ್ನೇನ್ರೆ? ಹೌದಮ್ಮ. ಹಂಗಾರೆ ನೀ ಯಾರು ಹೇಳು?
ಕುಸುಮಾಲೆ, ನೀನಾದ್ರೂ ನನ್ನ ಅರ್ಥ ಮಾಡ್ಕೊಂಡಿಲ್ಲ. ನನ್ನ ಹೆಂಡ್ರು ಇದ್ದಾರೆ, ಆದ್ರೆ ನಿನ್ನಷ್ಟು ಚೆಲುವೆ ಇರಲ್ಲ ಅವರು. ಆಹಾ, ನಿಂದು ಅದೆಂತಹ ಮೈಮಾಟ. ನಿಮ್ಮನ್ನ ನೋಡಿ ನಾನೇನ್ ಮೆಚ್ಚಿ ಬೆರಗಾಗಿಲ್ಲ, ಹೋಗಿ. ಕುಸುಮಾಲೆ, ನನ್ನನ್ನ ನೀನು ಬಯಸಿದ್ದೀಯಾ? ಅದೆಂತಹ ಪ್ರೀತಿ ನಿಂದು? ದಾಸಯ್ಯ ಬಯಸಿದ್ದು ಹಾಲ್ವನ್ನ, ಆದ್ರೆ ನಾನೇನು ಅದನ್ನ ಬಯಸಿಲ್ಲ. ಆಹಾ, ನಿಜಾನಾ? ಕಕ್ಕೆ ಹೂವಿ ಗೊರಿದ ಕವಲು ನಾಮಕ್ಕೆ ಬರಿದ, ಕಕ್ಕೆ ಹೂವಿ ಗೊರಿದ ಕವಲು ನಾಮಕ್ಕೆ ಬರಿದ, ಸೋಲಿಗರ ಬಾಲೆ ಗೊರಿದ ರಂಗನಾಮ ಸಂತನ್ನ, ತಂದೆ ನಾನು ಸಂತನ್ನ. ಯಾಲಕ್ಕಿ ಎಲೆ ಸಣ್ಣ ಜೀರಿಗೆ ಮಾನೆ ಸಣ್ಣ, ಯಾಲಕ್ಕಿ ಎಲೆ ಸಣ್ಣ ಜೀರಿಗೆ ಮಾನೆ ಸಣ್ಣ, ಸೂರ್ಯನ ಸಣ್ಣ ನಡು ಸಣ್ಣ ಸಂತನ್ನ, ತಂದೆ ನಾನು ಸಂತನ್ನ. ಲಕ್ಷ್ಮೀ, ತುಳಸ, ಆಧಾರವಾಗೋದರೆ ಆದಿನಾರಾಯಣನೇ, ಆಧಾರವಾಗೋದರೆ ಆದಿನಾರಾಯಣನೇ, ವೇದಾರಗಿರಿಯ ವೆಂಕಟರಮಣ ಸಂತನ್ನ, ತಂದೆ ನಾನು ಸಂತನ್ನ. ತಂದನ್ನ ತಾಳನ ತಂದನ ತಾಳನ, ತಂದನ್ನ ತಾಳನ ತಂದನ ತಾಳನ, ತಂದನ್ನ ತಾಳಿ ತಂದೆ ನಾನು ಸಂತನ್ನ, ತಂದೆ ನಾನು ಸಂತನ್ನ. ಲಕ್ಷ್ಮೀ, ತುಳಸ, ಬಾಗಿಲು ತೆಗಿದೆ. ಬಾಗಿಲು ತೆಗೆಯೇ ಲಕ್ಷ್ಮೂ, ಬಾಗಿಲು ತೆಗೆಯೇ ತುಳಸ, ಬಾಗಿಲು ತೆಗೆಯೇ ಲಕ್ಷ್ಮೂ, ಬಾಗಿಲು ತೆಗೆಯೇ ತುಳಸ, ವಸಂತ ಬಂದಿವಿ ಬಾಗಿಲು ತೆಗೆಯೇ ಲಕ್ಷ್ಮಮ್ಮ, ತಂದೆ ನಾನು ಲಕ್ಷ್ಮಮ್ಮ. ಏ ಲಕ್ಷ್ಮೀ, ನಾನು ಕಣೆ ವಸಂತ ಬಂದಿದ್ದೀನಿ, ಬಾಗಿಲು ತೆಗೆ. ಓ, ಹೌದಾ? ನಾರಾಯಣ ಬಂದಿವ್ನಿ ಅಲೆದಲೆದು ಸುಸ್ತಾಗಿವ್ನಿ, ನಾರಾಯಣ ಬಂದಿವ್ನಿ ಅಲೆದಲೆದು ಸುಸ್ತಾಗಿವ್ನಿ, ಹರಿಬಂದು ನಿಂತಿವ್ನಿ ಬಾಗಿಲು ತೆಗೆಯೇ ತುಳಸಮ್ಮ, ತಂದೆ ನಾನು ತುಳಸಮ್ಮ. ಏ ತುಳಸ, ನಾನು ಕಣೆ ಅರಿಹಿ ಬಂದಿದ್ದೀನಿ, ಬಾಗಿಲು ತೆಗೆ. ಏನು ಹರಿಹಿನ? ಹರಿಹಿ ಅಂದ್ರೆ ಮಗ. ಮಗನಿಗೆ ಏನ್ ಕೆಲ್ಸ? ಹಂಪೆಗೆ ಹೋಗಿ ಗುಡಿಗೋಪುರ ಮೇಲೆ ಸುಲೇತಾಡನ, ಭಕ್ತರು ಪ್ರಸಾದ ಮಾತ್ರ ಸಿಗುತ್ತೆ, ಮುಂದಕ್ಕೆ ಹೋಗೋಣ ಅಂತ. ಏನು, ನನ್ನನ್ನೇ ಹೋಗುವಂತಿದ್ದೀರಾ? ಜರಿಯ ದೊರೆಯ ದಾಟಿ ನನಗಿಲ್ಲ ಸರಿ ಸಾಟಿ, ಜರಿಯ ದೊರೆಯ ದಾಟಿ ನನಗಿಲ್ಲ ಸರಿ ಸಾಟಿ, ಶೇಷಾಯಿ ಬಂದಿವ್ನಿ ಕದವ ತೆಗೆಯೇ ತುಳಸಮ್ಮ, ತಂದೆ ನಾನು ತುಳಸಮ್ಮ. ಏ ತುಳಸ, ನಾನು ಕಣೆ ಶೇಷಶಾಹಿ ಬಂದಿದ್ದೀನಿ, ಬಾಗಿಲು ತೆಗೆ. ಏನು? ಶೇಷನ? ಶೇಷ ಅಂದ್ರೆ ಹಾವು. ಹಾವಿಗೆ ಏನ್ ಕೆಲ್ಸ? ನಮ್ಮನೆ ಉತ್ತರ ಇಲ್ಲ, ಅದ್ರಲ್ಲೂ ಗರುಡ ಇಲ್ಲೇ ಇರ್ಬೇಕು. ಏನು, ಗರುಡನ? ನಾನು ಕಣೆ ಲಕ್ಷ್ಮೂ, ನಾನು ಕಣೆ ತುಳಸ, ನಾನು ಕಣೆ ಲಕ್ಷ್ಮೂ, ನಾನು ಕಣೆ ತುಳಸ, ಮಧ್ವಾರಿ ಬಂದಿವ್ನಿ ಬಾಗಿಲು ತೆಗೆಯೇ ಲಕ್ಷ್ಮಮ್ಮ, ತಂದೆ ನಾನು ಲಕ್ಷ್ಮಮ್ಮ. ಲೇ ಲಕ್ಷ್ಮಿ, ನಾನು ಕಣೆ ಮಧುವರಿ ಬಂದಿದ್ದೀನಿ, ಬಾಗಿಲು ತೆಗೆ. ಮಧ್ವರಿನಾ? ಮಧ್ವರಿನೇ ಗುಂಪಾಡಿವರ, ಅದಕ್ಕಿಲ್ಲೇನ್ ಕೆಲ್ಸ? ಹೋಗಿ ಸೂರ್ಯಕಾಂತಿ ಹೂವಲ್ಲಿ ಮಕ್ಕಳ ಹಿಡಿಯೋದು, ಮುಂದಕ್ಕೆ ಹೋಗಲಿ ಬಿಸಿಲ ಬೆಂದಿವ್ನಿ ಓಡಾಟ ನಿಂತಿವ್ನಿ, ಉರಿ ಬಿಸಿಲ ಬೆಂದಿವ್ನಿ ಓಡಾಟ ನಿಂತಿವ್ನಿ, ಗೋಪಾಲ ಬಂದಿವ್ನಿ ಬಾಗಿಲು ತೆಗೆಯೇ ತುಳಸಮ್ಮ, ತಂದೆ ನಾನು ತುಳಸಮ್ಮ. ಲೇ ತುಳಸ, ನಾನು ಕಣೆ ಗೋಪಾಲ ಬಂದಿದ್ದೀನಿ, ಬಾಗಿಲು ತೆಗೆ. ಏನು? ಗೋಪಾಲನ? ಗೋಪಾಲ ಅಂದ್ರೆ ದನ ಕಾಯೋದು. ಅವ್ರಿಗೆ ಏನ್ ಕೆಲ್ಸ? ಎಲ್ಲಾದ್ರೂ ಹೆಣ್ಮಕ್ಳು ಜಲಕ್ರೀಡೆ ಆಡ್ತಾ ಇದ್ರೆ ಬಟ್ಟೆ ಕಟ್ಟೋದು, ಮುಂದಕ್ಕೆ ಹೋಗೋಣ ಅಂತ. ಅಬ್ಬಬ್ಬಾ, ಈ ಫ್ರೆಂಡ್ ಸಾವಾಸ ಸಾಕಪ್ಪ ಸಾಕು. ಅಪ್ಪ ಮಹೇಶ್ವರ, ಈ ಫ್ರೆಂಡ್ರನ್ನ ಹೆಂಗಪ್ಪ ಸಂಭಾಳಿಸಿದ್ಯಾ? ಮಡ್ದಿರೆ, ನಾನು ಕಂಡ್ರೆ ಸಾಕ್ಷಾತ್ ಮುಕುಂದ, ಗೋವಿಂದ, ಶ್ರೀಮನ್ನಾರಾಯಣ, ಇರೋ 80 ಕೋಟಿ ಜೀವರಾಶಿಗೂ ಅನ್ನದಾನ ಮಾಡೋನು. ನೀವ್ ಯಾರೇ ಆಗಿದ್ರು ನಾವಂತೂ ಬಾಗಿಲು ತೆಗೆಯಲ್ಲ. ನಮ್ಮಲ್ಲಿ ಗಂಡಸ್ರು ಬೇರೆ ಇಲ್ಲಪ್ಪ, ಮುಂದಕ್ಕೆ ಹೋಗಿ. ಓಹೋ, ಹೌದಾ? ಸರಿ ಸರಿ, ಹಾಗಿದ್ರೆ ನೋಡ್ತಾ ಇರಿ ನಾನೇನ್ ಮಾಡ್ತೀನಿ ಅಂತ.
ಬಾಗಿಲು ತೆಗಿಲೇ ಇಲ್ಲ. ಪಾಪ ಮುಂದೇನ್ ಮಾಡ್ತಾನೆ ಏನೋ. ನಮ್ಮ ನಾರಾಯಣನಿಗೆ ಇವರಿಬ್ರಿಲ್ಲ ಅಂದ್ರೆ ಏನು? ಅಲ್ಲಿ ಕುಸುಮಾಲಯಗಳಲ್ಲ. ಬೆಳ್ಳಿ ಬೆಟ್ಟದ ಮ್ಯಾಗೆ ಹಾಡುತ್ತಾ ಕುಣಿಯುತ್ತಾ ಹಾಡುತ್ತಾ ಕುಣಿಯುತ್ತಾ ಬಂದಾನೋ ರಂಗಯ್ಯ ಬಂದಾನೋ ರಂಗಯ್ಯ. ಬೆಳ್ಳಿ ಬೆಟ್ಟದ ಮ್ಯಾಗೆ ಹಾಡುತ್ತಾ ಕುಣಿಯುತ್ತಾ ಹಾಡುತ್ತಾ ಕುಣಿಯುತ್ತಾ ಬಂದಾನೋ ರಂಗಯ್ಯ ಬಂದಾನೋ ರಂಗಯ್ಯ. ಕಾಡ ಸೋಲಾಗಿತ್ತಿ ಕಾಡಿಗ ಹೊರಟವಳೆ ಕಾಡ ಸೋಲಾಗಿತ್ತಿ ಕಾಡಿಗ ಹೊರಟವಳೆ. ಸಿಗುರು ತಟ್ಟವಳೆ ಸಿಗುತ್ತಾ ರಂಗಯ್ಯಂಗೆ ಸಿಗುರು ತಟ್ಟವಳೆ ಸಿಗುತ್ತಾ ರಂಗಯ್ಯಂಗೆ ಬಂದಾನೋ 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 ರಂಗಯ್ಯ. ಬೆಳ್ಳಿ ಬೆಟ್ಟದ ಮ್ಯಾಗೆ ಹಾಡುತ್ತಾ ಕುಣಿಯುತ್ತಾ ಹಾಡುತ್ತಾ ಕುಣಿಯುತ್ತಾ ಬಂದಾನೋ ರಂಗಯ್ಯ ಬಂದಾನೋ ರಂಗಯ್ಯ. ನಮ್ಮ ಬೊಮ್ಮೇಗೌಡನ ಕೊನೆಯ ಮಗಳು ಕುಸುಮಾಲೆ ಮಳೆ ಇದ್ದಲ್ಲಿ ಕುಡಿಗಳಿಗೆ ಸೇವ್ ಆಗ್ತಾ ಇದ್ದಾಳೆ. ಈಗಲೇ ಚೆನ್ನಾಗಿ ತಿಳ್ಕೊಳ್ಳಿ. ನೀವಂತ ನನ್ನ ಮತ್ತೆ ಕರಿಬೇಡಿ. ಆಗ ನಮ್ಮ ನಾರಾಯಣ ಒಂದ್ ಕಲ್ಲು ಹೊಡೆದು ತಾನು ಬಂದಿರೋ ಸಂದೇಶ ತಿಳಿಸ್ತಾನೆ. ಅಯ್ಯೋ! ಯಾವತ್ತಿ? ನಮಗೆ ಕಲಿಸಿದ್ಯಾ? ನಮ್ಮಪ್ಪ ಇಲ್ಲೇ ನೋಡ್ಬಿಡ್ತೀನಿ. ನಮ್ಮ ಬೊಮ್ಮೇಗೌಡರು ಭಂಗಿ ಸೇರ್ತಾ ಇರೋದ್ರಿಂದ ನಾರಾಯಣನಿಗೆ ಹಾಡಿನ ಮೂಲಕನೇ ಒಂದು ಸಂದೇಶ ಕಳಿಸ್ತಾಳೆ. ಸುತ್ತಿ ಸುತ್ತಿ ಬರಬ್ಯಾಡಿ ನನಗಾಗಿ, ಇಲ್ಲವ ಸುತ್ತವೇ ನಿಮಗಾಗಿ. ನನಗಾಗಿ ಬರಬ್ಯಾಡಿ ಸುತ್ತಿ ಸುತ್ತಿ, ನಿಮಗಾಗಿ ಸುತ್ತವೇ ಬಂಗಿ ಹತ್ತಿ, ನಿಮಗಾಗಿ ಸುತ್ತವೇ ಬಂಗಿ ಹತ್ತಿ. ಅಯ್ಯೋ ಹೊರಬೇಡಿ. ಏನಿದು ಕುಸುಮಾಲೆ ಹಾಡಿನ ಮುಖಾಂತರ ಏನೋ ಸಂದೇಶ ನೀಡ್ತಿರಲ್ಲ. ನೋಡುವ. ಏನಿಲ್ಲಪ್ಪ. ನೀರು ತಗೋಬ ಕುಡಿಯೋಣ. ಯಾರು ಅಲ್ಲಿ ದೊಡ್ಡೋಗಿ ನೀರು ತಗೋಬ. ತಗೋಪಯ್ಯ. ಆ ಕೂಸು ಅದೆಲ್ಲೋಯ್ತು ಗೊತ್ತಾಗಿಲ್ಲ. ಹೋಗಿ ನೋಡು ಹೋಗು. ಅಪ್ಪಯ್ಯ ಅವಳು ಕುರಿಗಳಿಗೆ ಮೇವ್ ಹಾಕಕ್ ಹೋಗಿದ್ಲಪ್ಪಯ್ಯ. ಸರಿ ಹೋಗಿ ನೋಡು ಹೋಗು. ಅಪ್ಪಯ್ಯ ಕರಿತಾನೆ ಬಾ ಅಂತ. ಹೋಗು ಹೋಗು. ಕುಸುಮಾಲೆ ಕುಸುಮಾಲೆ ಕುಸುಮಾಲೆ. ಅಪ್ಪಯ್ಯ ಅಪ್ಪಯ್ಯ ಹಾ ಕುಸುಮಾಲೆ ಬುಟ್ಟಿ ಕಾಣಿಸ್ತಿದೆ ಆದ್ರೆ ಅವ್ಳು ಕಾಣಿಸ್ತಿಲ್ಲ ಅಪ್ಪಯ್ಯ. ಅಯ್ಯ ಇಲ್ಲ ಕುರಿಗಳು ಮೇವ್ ಆಗ್ತಿಲ್ಲಲ್ವಾ? ಬಿಡು ಬಿಡು ನಾನು ನೋಡ್ತೀನಿ. ಆಗ ಕುಸು ಕುಸುಮಾಲೆ ಅವ್ವ ಇಲ್ಲ ಇದೆಲ್ಲ ಇದೆ ಕೂಸು ಕೂಸು ಕುಸುಮಾಲೆ 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 ಎಲ್ಲದಲ್ಲ ಸತ್ತು ಬೇರೆ ಆಯ್ತಾ ಬಂದು. ಅಯ್ಯೋ ಅವ್ವ ಆ ಕೋಳಿ ಕೂಡ ಲಸು ನೋಡವ. ಅವ್ವ ನೀನು ಆ ಬಂಡಿ ಕೂಡ ಲಸು ನೋಡು ಹೋಗುವ. ಹೋಗು ಹೋಗು ಅವ್ವ. ಆ ಕಾರ್ ಬರೀತಾರವ ಅವ್ನು ನೋಡು ಹೋಗು ಹೋಗು. ಕುಸು ಕುಸುಮಾಲೆ ಈ ಎಲ್ಲೋದವ? ಸತ್ತು ಬೇರೆ ಆಯ್ತಾ ಬಂದು. ಕಾಡು ಪ್ರಾಣಿಗಳ ಕಾಟ ಮೇಲೆ ಈ ಕೂಸಲ್ಲಿ ಹೋಯ್ತವ. ಅಲ್ಲಿ ನೋಡ್ತಾನವ. ಅಲ್ಲಿಲ್ಲ ಅಪ್ಪಯ್ಯ. ಬಂಡಿ ಕೂಡ ನೋಡ್ತಾನವ. ಅಲ್ಲೂ ಇಲ್ಲ ಅಪ್ಪಯ್ಯ. ಎಲ್ಲೋ ಹೋಯ್ತವ ಈ ಕೂಸು. ಅಪ್ಪಯ್ಯ ಕಾಡಿಂದ ನೋಡ್ದೆ ಅಪ್ಪಯ್ಯ. ಅಲ್ಲೂ ಇಲ್ಲ ಅಪ್ಪಯ್ಯ. ಅಲ್ಲೂ ಇಲ್ವಾ? ಅಯ್ಯೋ ಕುಸು ಕುಸು ಕುಸುಮಾಲೆ ಅವ್ವ ಇನ್ನೊಂದ್ಸರಿ ನೋಡಿದ್ರೇನವ? ಅಲ್ಲಿಲ್ಲ ಅಪ್ಪಯ್ಯ. ಕುಸು ಕುಸು ಶ್ರೀಮನ್ನಾರಾಯಣ ಗೋವಿಂದ ಗೋವಿಂದ. ಶ್ರೀಮನ್ನಾರಾಯಣ ಪಾದಕ್ಕೆ ಗೋವಿಂದ. ಶ್ರೀ ಮುಕುಂದಾರಿಗೆ ವಾಸ ಗೋವಿಂದ ಗೋವಿಂದ. ಓಹೋ ಬೊಮ್ಮೇಗೌಡ್ರು ಏನಪ್ಪ ಮಕ್ಕಳ ಜೊತೆ ಆರಾಮಾಗಿ ಕೂತ್ಕೊಂಡಿದ್ಯಾ? ಅಯ್ಯಪ್ಪ ಬೊಮ್ಮೇಗೌಡ ಬೊಮ್ಮೇಗೌಡ ನೋಡಿಲಿ ಅಕ್ಕಿ ಬೆಲ್ಲ ದಕ್ಷಿಣೆ. ಆಹಾ ಇವತ್ತು ಮನೆಗೆ ಹೋದ್ಮೇಲೆ ಮೃಷ್ಟಾನ್ನ ಭೋಜನ. ಯೋ ದಾಸಯ್ಯ ನನ್ನ ಮಗಳು ಕಾಣ್ತಿಲ್ಲ ಅಂತ ಬೋ ದುಃಖ ಬರ್ತಾವನಿ. ನೀನಯ್ಯ ಇಷ್ಟೊಂದು ಸಂತೋಷವಾಗಿದ್ದ? ಅಯ್ಯ ನಿನ್ ಮಗಳು ಕಳ್ಸೋದ್ರೆ ನಾನೇನಯ್ಯ ಮಾಡ್ಲಿ?
ನೀನ್ ದುಃಖ ಪಡ್ತಿದ್ಯ ಅಂತ ನಾನು ದುಃಖ ಪಡಕ್ಕಾಗುತ್ತಾ? ಅಯ್ಯೋ ನಿನ್ ಸಂತೋಷ ಎಲ್ಲ ನೆಗಿ ನುಗ್ಗಕಾಯಿ ಆಗೋಗವನೆ ಎದ್ದೋಗಯ್ಯ ಆಚೆಗೆ. ಕೋಪ ಮಾಡ್ಕೋಬೇಡ ಬೊಮ್ಮೆಗೌಡ. ಹೇಳ್ರವ ಎದ್ದೋ ಬಂದ್ರವ. ಆಯ್ತಾಯ್ತು ಇರಿ ಬೊಮ್ಮೆಗೌಡ, ನಿನ್ ಮಗಳು ಎಲ್ಲಿದ್ದಾಳೆ ಅಂತ ಹೇಳ್ತೀನಿ. ನನ್ಗೇನ್ ಕೊಡ್ತೀಯಾ? ನನ್ ಕೂಸಿ ಎಲ್ಲ ಐತೆ ಅಂತ ಹೇಳ್ತೀಯ? ಹೇಳಯ್ಯ, ನೀನ್ ಏನ್ ಕೇಳಿದ್ರು ಕೊಟ್ಬಿಡ್ತೀನಿ. ಹೇಳಯ್ಯ, ನಿನ್ ಮಗಳು ದಾಸೇನ ಸ್ವಗಳೇ. ಏನ್ ಮಾಡ್ದೆ ನೀನು? ನಿಜ ಕಣಯ್ಯ, ಆನೆ ಮದ ಏನ್ ಕೊಡು, ಸಿದ್ಧ ಏನ್ ಕೊಡು, ಬಾಳೆ ಕೊಡು, ಎರ್ಕಲ್ ಕತೆ ಕೊಡು, ಎಲ್ಲಾ ಕೊಡ್ಗಳೆಲ್ಲ ದಾಟು ಮೇಲಿಗಿರಿಂದ ಮಳ್ಳ ಮಡ್ಡಿಗೆ ಹೋದ್ರೆ ಅಲ್ಲಿ ನಿನ್ ಮಗಳು ಕುಸುಮಾಲೆ ದಾಸೇನ ಸ್ವಗಳೇ. ನಾಲ್ಗೆ ಬಿಗಿಡ್ ಮಾತಾಡು. ಅವಳು ಯಾರು ಅನ್ಕೊಂಡಿದ್ಯಾ? ಅವಳು ಯಾರು ಅನ್ಕೊಂಡಿದ್ಯಾ? ನನ್ನ ಮಗಳು ರಾಣಿ ಕಣ ಬೆಳೆಸೀನಿ. ಅವಳು ಯಾಕಯ್ಯ ಅವನಿಂದ ಮೊದಲು? ನೀ ಹೇಳೋದೇನಾದ್ರು ಸುಳ್ಳು ಆಗ್ಬೇಕು. ನಿನ್ ತಲೆ ಬೋಳಿಸಿ ಬಟ್ಟೆ ಎಲ್ಲ ತೆಗ್ಸಿ ಮೈಗೆಲ್ಲ ಜೇನುತುಪ್ಪ ಸೋರ್ಬಿಟ್ಟು ಇರುವೆ ಗುಡ್ ಮೇಲೆ ನಿಲ್ಸ್ಬಿಡ್ತೀವಿ. ನರ್ಕ ಅದು ನೋಡು ಬೊಮ್ಮೆಗೌಡ, ಇದುವರೆಗೂ ನಾನು ಹೇಳಿರೋ ಮಾತು ಸುಳ್ಳಾಗಿಲ್ಲ. ನಾನು ನೋಡಿರೋದು ನಿನಗೆ ಹೇಳ್ತಿದ್ದೀನಿ. ಇದ್ರ ಮೇಲೆ ನಿನಗೆ ಬಿಟ್ಟಿದ್ದು. ಏನ್ರವ ಇದು? ನಮ್ ಕೂಸು ಅವಳೆ ಹಾಕವ ಹಿಂಗ್ ಮಾಡ್ತಾಳು. ಆ ದಾಸ ಏನ್ ಮಾತ್ ನಂಬೇಡ ಅಪ್ಪಯ್ಯ. ಆತು, ನಾನು ನೋಡ್ಕೊಳ್ತೇನೆ. ಆ ದಾಸ ಹಿಂಗ್ ಮಾತನ್ನು ಸುಳ್ಳು ಆಗ್ಬೇಕಲ್ಲ. ಆ ದಾಸ ಹಿಂಗದೆ ಅದೇ ನಾವು ಬರ್ತೀವಿ ಅಪ್ಪಯ್ಯ. ಈ ಕಡೆ ಉಸಾರು. ನಾನೇನೋ ಕಡಿಮೆ ಮಾಡಿದ್ದೆ ನಿಮ್ಗೆ. ನಿಮ್ಮ ಅಕ್ಕಂತರ ನೋಡು, ಅವರು ಒಂದಿನಕ್ಕಾದ್ರೂ ಇಂಥ ಕೆಲಸ ಮಾಡಿದ್ರೇನವ? ಮೆಚ್ಚುವಾಗ ಹುಚ್ಚಾಗಿದ್ದು ಹುಷಾರು. ಬಿಡು, ಇದೇ ಕೊನೆ.
ಹೊರಟಿದ್ದೇನೆ. ಬಿಡವ. ನೀನ್ ತಂದ್ರೆ ಹೆಂಗೆ ಅಪ್ಪಯ್ಯ? ಮಾಡು. ನನ್ನ ಮಾಡು. ನನ್ನ ತಗೊಂಡು. ಅದರ ಬಿಡಿ ಯಾಕೆ? ಕೊಟ್ಟಿದ್ದು ಹುಡುಗರಿಗೆ, ಬಿಟ್ಟಿದ್ದು ಬೀದಿಗೆ. ಜಾತಿಯಲ್ಲಿ ನಾವು ಸೋಲಿಗರು ಕಣವ, ಸೋಲಿಗರು. ಅಂತರಲ್ಲಿದ್ದೀರೋ ಈ ಬಡದ ಸೈವಾಸಿ ಬಂದ್ಬಿಟ್ಟೆನವ. ಉಂಟಗವ ಉಂಟಗವ. ಅಪ್ಪಯ್ಯ ಅಂತ ನಿನ್ ಮನೆಗೆ ತುಂಬಾ ಕೆಲಸದ ಅವಶ್ಯಕತೆ ಐತೆ. ನಿಂಗೆ ಮುಂದೆ ತಿಳಿದಲೆ ಅಪ್ಪಯ್ಯ. ನಾನು ಯಾವ ತಾಸೆ ನೀನು ಓದೇ ಇಲ್ಲ. ನಿಂತ್ಕೊಬ್ಬ ಹೆಣ್ಣು ಕೊಟ್ಟ ಮಾವ, ಕಣ್ಣು ಕೊಟ್ಟ ದೇವರು ಎರಡು ಒಂದೇ ಅಂತೆ. ನಾವಿಬ್ಬರಿಗೂ ಆಶೀರ್ವಾದ ಮಾಡ್ತೀಯ. ನೀನ್ ಏನ್ ಕೇಳ್ತೀಯೋ ಅದನ್ನ ನಾನು ಕೊಡ್ತೀನಿ. ನೀನೇನೋ ನನಗೆ ಕೊಡೋದು. ಮಾಡಬೇಕು ಕರೆಯ. ಬೆಳಗ್ಗೆ ಕೂಡಲೇ ಅಪ್ಪಯ್ಯ ಅಪ್ಪಯ್ಯ ಕೂತದಲ್ಲ, ಕೂಸ್ಬೇಕು ಕರೆಯ. ಅಂತ ಪ್ರೀತಿ ಸಾಕನ್ನಲ್ಲ, ನನ್ನ ಜೀವ ಬೇಕು ಕಣೆಯ, ನನ್ನ ಜೀವ ಬೇಕು ಕಣೆಯ. ಸಮಾಧಾನ ಹೋಗ್ಬೇಡ. ನಿನಗೆ ಬೇಕಾದಷ್ಟು ಐಶ್ವರ್ಯ ಕೊಡ್ತೀನಿ. ನೀನೇ ತಿರ್ಗ ನಿಶ್ಚಿತ್ಯ. ನೀನೇ ನನಗೆ ಐಶ್ವರ್ಯ ಕೊಡೋದು. ತಿರ್ಗ ದಾಸಯ್ಯ, ತಿರ್ಗ ದಾಸಯ್ಯ. ನಮ್ಮದು ಬೇರೆಗಿರಿ, ಅಲ್ಲಿಗೆ ಹೋಗಿ ನೆಮ್ಮದಿಯಾಗಿ ನಡೆಸ್ತೀವಿ. ಕುಸುಮಾಲಿನ ಚೆನ್ನಾಗಿ ನೋಡ್ಕೊತೀನಿ. ಬಾ ಕುಸುಮಾಲೆ. ಬರ್ತೀನಿ ಬೊಮ್ಮ. ಇದ್ದಾಳಲ್ಲ ಆ ಕಾಡು ಹೆಣ್ಣು, ಅವಳ ಹಿಂದೆನೆ ಹೋಗಿರ್ತಾಳೆ ತುಳಸ. ಅವ್ರ ಸ್ವಾಮಿಯವ್ರನ್ನ ನಮ್ಮಿಂದ ದೂರ ಮಾಡ್ಬೇಕಂತಾನೆ ಹಿಂಗೆಲ್ಲ ಮಾಡಿರೋದವಳು. ಇಲ್ಲ ಅಕ್ಕ, ನನ್ಗಂತವ್ರನ್ನ ಬಿಟ್ಟಿರೋದಕ್ಕೆ ಆಗೋದೇ ಇಲ್ಲ. ನಾನು ಅವ್ರನ್ನ ನೋಡ್ಲೇಬೇಕು. ಅವ್ರದ್ದು ಲೋಕ ಸಂಚಾರ ಇದೆಯಲ್ಲಮ್ಮ, ಅಲ್ಲಿಗೆ ಹೋಗಿರ್ತಾರೆ. ಏನ್ ಲೋಕ ಸಂಚಾರನೋ ಏನು, ಹಗಲೆಲ್ಲ ಏನಿರುತ್ತೆ ಅಕ್ಕ ಲೋಕ ಸಂಚಾರ? ಅವರು ಆ ಕಾಡೆಣ್ಣಿನಿಂದನೇ ಹೋಗಿರ್ತಾರೆ. ಲೋಕ ಸಂಚಾರ ಬರೀ ಸುಳ್ಳು. ಹೊಸ
ಅಲ್ಲ, ಕಾಡು ಮೇಲೆಲ್ಲ ಅಲ್ದಾಡ್ಕೊಂಡು ಹಣ್ಣು ಹಬ್ಬ ತಗೊಂಡು ಆರಾಮಾಗಿರೋಣ ಅಂದ್ರೆ ಈ ಅಕ್ಕಂದು ಬಿಡ್ತಾನೆ ಇಲ್ವಲ್ಲ ನಮ್ಮನ್ನ. ಅದೇನೋ ಹೇಳ್ತಾರಲ್ಲ, ಎದುರಿದ್ರೆ ಕಣ್ಣುರಿ, ಕಾಣ್ಬೇಕು ಹೊಟ್ಟೆ ಮುರಿಯಂಗಾಯ್ತು. ಏನ್ ಮಾಡಕ್ಕಾಗತ್ತೆ? ಕರ್ಕೊಂಡು ಬರ್ಲೇಬೇಕು. ಕರ್ಕೊಂಡು ಬರೋಣ. ಗುರುಗಳೇ, ಅಡುಗೆ ಘಮ ಘಮ ಅಂತಿದೆ. ಮತ್ತೆ ನಮ್ಮ ಲಕ್ಷ್ಮೀದೇವಿ ತುಳಸಮ್ಮನ ಕೈ ರುಚಿ ಅಂದ್ರೆ ಸುಮ್ಮನೆ ಅನ್ಕೊಂಡ್ಯಾ? ಎಂಥ ಅಡಿಗೆ! 2 ತರ ಕೋಸಂಬರಿ, 2 ತರ ಪಲ್ಯ, ಪಾಯಸ, ಕೂಟು, ಮಜ್ಜಿಗೆ ಹುಳಿ, ಒಬ್ಬಟ್ಟು. ಬನ್ನಿ ಊಟ ಮಾಡಕ್ ಹೋಗೋಣ ನಾವು. ತುಳಸ
ಬಾವ ಮತ್ತೆ ಏನಾದ್ರು ಇಲ್ಲಿಟ್ಟು ಹೋಗಿ ಅನ್ನ ಜೈ
ಕಣಮ್ಮ, ನೀವಿಬ್ರು ಗಟ್ಟಿಗಿತ್ತಿರು, ಗಂಡ ಬದುಕಿರುವಾಗಲೇ ಅವ್ರು ವೈದಿಕ ಮಾಡ್ತಾ ಇದ್ದೀರಲ್ಲ. ನೋಡು ದಾಸಯ್ಯ, ನಮ್ ಸ್ವಾಮಿಯವರು ಆ ಕಾಡೆಣ್ಣೆ ಹೋಗ್ಕೊಂಡಿದ್ದಾರಲ್ಲ. ಎಲ್ಲ ಗಂಡಸರು ಅಷ್ಟೇ ಕಣ್ರಮ್ಮ. ಅಷ್ಟೇ ಅಂತ ಸುಮ್ನಿಗ್ ಬಿಡಕ್ಕಾಗತ್ತಾ? ಇಲ್ಲ ಇಲ್ಲ, ಆಗೋದಿಲ್ಲ. ಹಾಗಂತ ನೀವು ವೈದಿಕ ಮಾಡಿದ ಮಾತ್ರ ನೀವು ಗಂಡ ವಾಪಸ್ ಬರುವುದೂ ಇಲ್ಲ. ದಾಸಯ್ಯನವರೇ, ನಮ್ ಸ್ವಾಮಿಯವರೇ ನಮ್ಮ ಮನೆಗಿಲ್ಲ ಈಗ. ಅದೇನೋ ಹೇಳ್ತಾರಲ್ಲ, ಮನೆ ಮನೆ ಮುದ್ದೆ ಮಾರಿಗುಡಿ ನಿದ್ದೆ ಅನ್ನಂಗಾಯ್ತು ನಮ್ ಸ್ವಾಮಿಯವ್ರ ಕತೆ. ಲೋಕ ಸಂಚಾರ ಕಣ್ರಮ್ಮ ಅದು. ಇಂಥಾಗೆಲ್ಲ ಯಾಕ್ಬೇಕು? ಮನೆ ಮಠ ಹೇಳ್ತೀರಲ್ಲ. ನೋಡಮ್ಮ, ದೊಡ್ಡವ್ರ ಮನೆ ಹೆಂಗಸರು ಮೇಲೆ ಎಲ್ಲ ಇದ್ದಿದ್ದೆ, ಸ್ವಲ್ಪ ಅನುಸರಿಸ್ಕೊಂಡು ಹೋಗ್ಬೇಕಪ್ಪ. ಅಲ್ಲ ದಾಸಯ್ಯ, ನಮ್ ಸ್ವಾಮಿಯವ್ರು ಇವತ್ತು ಬರ್ತಾರೆ, ಇಲ್ಲ ಇಲ್ಲ ನಾಳೆ ಬರ್ತಾರೆ ಅಂತ ಕಾಯೋದೇ ಆಯ್ತು ನಮ್ ಕಾಯಕ. ಕಾದು ಕಾದು ಜೀವನ ಶೋಕ ಆಗಿದೆ ದಾಸಯ್ಯ. ಈಗ ಏನ್ ಮಾಡ್ಬೇಕ್ರಮ್ಮ? ವೈದಿಕ. ವೈದಿಕ. ಅಸ್ಮಿನ್ ಏಸ್ತ ಹೆಸರೇಳಿ? ರಂಗನಾಥ. ರಂಗನಾಥ. ಒಂದೇ ಅಕ್ಕ ಅವ್ರು ಬಂದ್ರಕ್ಕ. ಬಂದ್ರೆ ಬಂದ್ರೆ ಹೋದ್ರೆ ಹೋಗ್ಲಿ, ನಮ್ ಕರ್ತವ್ಯ ನಾವ್ ನೋಡೋಣ. ಲಕ್ಷ್ಮಿ, ತುಳಸ, ಏನೇ ಮಾಡ್ತಾ ಇದ್ದೀರಿ? ಈ ದಾಸ ಯಾರು? ವೈದಿಕ ಮಾಡಕ್ ಕಳ್ಸಿದೀವಿ. ಯಾರ ವೈದಿಕ? ನಮ್ ಯಜಮಾನ್ರದು. ಯಾವ್ರೆ ಮಸಾಲೆ ಹೆಚ್ಚಾಗುತ್ತಾ ನಿಮ್ಗೆ? ತರ್ಪಯಾಮಿ ತರ್ಪಯಾಮಿ ಸಮರ್ಪಯಾಮಿ. ಹಾ, ಹೋಗಮ್ಮ, ಎಡೆಗೆ ಏನೇನ್ ಮಾಡಿದೆ ತಗೊಂಬರಮ್ಮ. ಲೇ ತುಳಸಾ, ತಂದೆ ಅಕ್ಕ. ನೀ ಬಾರಮ್ಮ, ಈ ಪಿಂಡ ತಗೊಂಡು ಕಾಗವನ್ನು ಕಾಗೆ ಮುಂದೆ ಇಟ್ಬಿಟ್ಟು ಬಾರಮ್ಮ. ಅಕ್ಕ. ಅಯ್ಯೋ, ಪಿಂಡ. ಸಾಕು ಅಕ್ಕ. ವೈದ್ಯಕೀಯ ಕೆಲಸ ಮಾಡಿರೋ ಒಳ್ಳೆ ಪಾತ್ರೆಲ್ಲ ಖಾಲಿ ಅಕ್ಕ. ಮಳೆ ಕಾಯ್ಸಲ್ಲ ಕಾಲಿನ. ಇದೆಲ್ಲ ಯೂಸ್ ಕಿತಾಪತಿ. ಮತ್ತೆ ನಾನೇನು ಕಿತಾಪತಿ ಮಾಡದೆ ಹೋಗಿದ್ರೆ ಇವರಿಬ್ರು ಅಕ್ಕ ತಂಗಿ ಸೇರ್ಕೊಂಡು ನಾನ್ ಬರ್ತಿರುವಾಗ ನಂತಿದ್ದೇನೆ ಮಾಡಿ ಒಳ್ಳೆ ಪೈಸೆ ಹೊಟ್ಟೆ ತುಂಬ ತಿಂದು ತೇಜ್ ಬಿಡ್ತಾ ಇದ್ರು. ರೀ, ನೀವ್ ಕಂಡ್ರೆ ನಿಮ್ಮಿಂದ ತಾಯಿ ಲೋಕದಾಸನಿಗಾದ್ರೂ ಬೆಲೆ ಇದೆ, ನಿಮಗೆ ಏನ್ ಬೆಲೆ ಇದೆ? ಏನ್ರೆ ನನ್ನ ಬೇರೆ ಬಗ್ಗೆ ಮಾತಾಡೋಷ್ಟು ಸುತ್ತು ಬಂದ್ಬಿಡ್ತಾ ನಿಮ್ಗೆ? ದಿನಾಲು 30 ತಿಂಗಳು ನೋಡ್ಬಿಡ್ತಿರೋದಂತೆ. ಸಾಕು, ಸಾಕು ನಿಂತ್ಕೊ, ಆಯ್ತಾ? ಅಯ್ಯೋ, ಸಾವಾಸನೆ ಸಾಕೊಂಡ್ರೆ ಹೇಗೆ ಮುಂದಿನಕ್ಕೆ? ಒಂದೇ ಗತಿ ಬೇಡ ನಮ್ಗೆ. ನಿಮ್ ತಿಂದು ಗೊತ್ತಾಗಬೇಕು. ಹಾ, ನನಗೂ ಅದೇ. ಏಯ್, ಸುಮ್ನಿರಿ ಆಯ. ನೋಡಮ್ಮ, ನಾನು ದೇವಾನು ಸಂಭೂತ, ಸಕಲ ಭಕ್ತರ ಕ್ಷೇಮ ನನ್ನ ಉದ್ಧಾರ, ಭಕ್ತರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವುದು ನನ್ನ ಕರ್ತವ್ಯ. ಅಯ್ಯೋ, ಅದೇ ಕರ್ತವ್ಯನೋ ಏನೋ. ದಿನಾಲು ಸಾಲ ಮತ್ತು ಒಟ್ಟಿಗೆ ಕಟ್ಟಿ ಜೀವ ಮಾಡೋದು ಸಾಯೋದೇ ವಾಸಿ. ಅಯ್ಯೋ ಮದ್ರೆ, ನಿಮ್ಮಂತ ಬೈ ಇಂಥ ಮಾತ್ಯಾಕೆ? ನಾನು ಈ ಜಗತ್ತಿಗೆ ತಂದೆ ಆದ್ರೆ ನೀವು ಈ ಜಗತ್ತಿಗೆ ತಾಯಂದ್ರಾಗಿರ್ಬೇಕು. ಶಕ್ತಿಗಳಾಗಿರ್ಬೇಕು ನೀವು. ಕಲೀರಿ ಕೈನ. ನಾನು ಈಗಲೇ ಹೋಗಿ ಕುಸುಮಾನ ಇಲ್ಲಿಗೆ ಕರ್ಕೊಂಡು ಬರ್ತೀನಿ. ಏನು? ಕಾಡಣ್ಣ. ಹಾ, ಸರಿ ಹೋಯ್ತು. ಎರಡಿದ್ದು ಈಗ 3 ಆಯ್ತು. ಇನ್ನು ಶ್ರೀಮದ್ರಮಾರಣ ಗೋವಿಂದ ಗೋವಿಂದ. ಲೇ ತುಳಸಾ, ಏನ್ ಮಾಡ್ತೀರಾ ಇಲ್ಲಿ? ದೇವರನ್ನೆಲ್ಲ ಓಡಾಡ್ತಾರಲ್ಲ ಅಕ್ಕ. ನೈವೇದ್ಯ ತಂದು ಇಟ್ಟಿರೋ ಹಣ್ಣನ್ನೆಲ್ಲ ತಿನ್ಕೊಂಡ್ಬಿಟ್ಟು ಹೇಗೋ. ಮೈಲಿಗೆ ಮಾಡಿಟ್ಲಾ? ಮಾಡುದು ಶ್ರೀಮದ್ರಮಾರಣ ಗೋವಿಂದ ಗೋವಿಂದ ಲಕ್ಷ್ಮೀ ವೆಂಕಟರಮಣ ಪಾದಕ್ಕೆ ಗೋವಿಂದ ಗೋವಿಂದ ಶ್ರೀಮನ್ನಾರಾಯಣ ಪಾದಕ್ಕೆ ಗೋವಿಂದ ಗೋವಿಂದ ಅಯ್ಯೋ ಅಯ್ಯೋ ಅಯ್ಯೋ,
ಬುದ್ಧಿ ಮಿಗಿಲು ಕೊಂಚ ಜಾತಿ ಕಾಡು ಬೇಟೆಗಳಾಗಿದೆ ಎಂಟು ಬಾಳಲು ಬಂದಾಗಲೇ ಮಾತಾವು ಜಗವೆಲ್ಲ ನಡೆಸಿದರೆ ನಿಂತಾಗೆ ನೋಡಿ ಹುಡುಕಿ ಮಾರಿ ನಾವು ಕೂಡ ಸರಿದು ಮಾತನಾಡದೆ ತಾಯಿ ನಿನ್ನೆ ಓಡೋಡಿ ಬಂದಿಯಲ್ಲೇ ಗಮನ ಸೌಕಿ ಸಿದ್ಧತೆ ಹೊಟ್ಟಿಯಲ್ಲೇ ತಾಯಿ ಹುಡುಗಿ ಸತ್ತಾಗ ಹೊಟ್ಟಿಯಲ್ಲೇ ನೀನು ನಾವು ನಾಪಡಿಯ ಬಂದಾವು ಜಗಡಿಯ ಹಾಗೆ ಬಂದೆ ಹೇಳಲು ದಾಸೈ ನಿನ್ನೆ ಓಡಿ ಬಂದವಳಲ್ಲ ಹಳೆ ಸೀರೆ ಸಿಕ್ಕಿ ಬಂದವಳಲ್ಲ ಹಳೆ ಸೀರೆ ಎಲ್ಲಿ ಬಂದವಳಲ್ಲ ಅಕ್ಕ ಅಕ್ಕಾದರೇನು ಅಲ್ಲಾಡಿದರೇನು ಅಕ್ಕಾದರೇನು ಅಲ್ಲಾಡಿದರೇನು ಬೇಗ ಯಾವ ತೋರಮ್ಮ ನನ್ನಿಂದೆ ಬೇಗ ಯಾವ ತೋರಮ್ಮ ನಕ್ಕುರದಲ್ಲಿ ಬೇಗ ಯಾವ ತೋರಮ್ಮ ಏಳೆ ಹೆಣ್ಣೆ ಸೋದಾವು ಇಲ್ಲುಂಟು ಬೇದಾವು ಇಲ್ಲುಂಟು ಸೋದಾವು ಇಲ್ಲುಂಟು ಬೇದಾವು ಇಲ್ಲುಂಟು ಎಂದು ನಮ್ಮ ಮನೆಗೆ ಬಾಳೆಕಾಯಿರುಂಟೆ ನಮ್ಮ ಮನೆಗೆ ಸೀರೆ ಬಂದಂತೆ ನಮ್ಮ ನೀರು ಮುದ್ದಾದ ಬಟ್ಟಿಗೆ ದಾಸನಿಗೆ ಓಡಿ ಬಂದವಳಲ್ಲ ಕೈ ಮುಂದೆ ಓಡಿ ಬಂದವಳಲ್ಲ ಅಕ್ಕ ಕೈ ಮಾಡಿ ಅತ್ತಿಯಲೇ ನನ್ನ ನೀನು ಕಪ್ಪುವರ ಮಾಡವೆ ಮಕ್ಕಳಿಂದ ಕೈಗೂಡಿ ಕಪ್ಪಲ್ಲವ ಬಾಳೆ ಕೈಯು ನೋಡವು ಕಪ್ಪಲ್ಲವ ಒಮ್ಮೆನ್ನುವ ಸೂರಿ ಕಪ್ಪಲ್ಲವ ಆಗ ನೋಡು ಕೈಯುದೆ ಕಪ್ಪಲ್ಲವ ಹಿಡಿದಾದರೆ ಮತ್ತು ಕಪ್ಪಾದರೆ ನೆತ್ತಿ ಹಿಡಿದಾದರೆ ಮತ್ತು ಕಪ್ಪಾದರೆ ನೆತ್ತಿ ಇರೋದಿಲ್ಲ ಕಣ್ರವಿ ಈ ಕಾರಣವು ಇರೋದಿಲ್ಲ ಕಣ್ರವಿ ಕೇಳೆ ನೀನು ಬಂದಾಗಿದ್ದ ಈ ಮುದಿರತ್ತ ನೀನು ಬಂದಾಗಿದ್ದ ಈ ಮುದಿರತ್ತ ಸಾರಿ ಬಲ್ಲಾರೆ ಈ ರಂಗಯ್ಯ ಸಾರಿ ಬಲ್ಲಾರೆ ಮುದಿರತ್ತ ನಿರ್ವೆಚ್ಚಿದ ನಾನಲ್ಲೇ ಮುದಿಗುಮ್ಮೆ ನಿರ್ವೆಚ್ಚಿದ ನಾನಲ್ಲೇ ನಮ್ಮ ಸ್ವಾಮಿ ಬಗ್ಗೆ ಹಿಂಗೇನಾಗ್ತೀರಾ? ಅಕ್ಕ ಕಿಂಗರು ಅವರಲ್ಲ ಕಿಂಗರು ಅವರಲ್ಲ ಮೂರು ಲೋಕ ಜನ ಮೆಚ್ಚಿದ ಗಂಡ ಚೆಕ್ಕಿನ ತವರಲ್ಲವ ಮಾಲಗುಪ್ಪು ಕಿಂಗನ ತವರಲ್ಲವ ಏಳೆಯಷ್ಟು ಮೂರು ಲೋಕ ಜಗತ್ತಾನು ನನ್ನ ಗಂಡ ಮೂರು ಲೋಕ ಜಗತ್ತಾನು ಏಳೆ ಸಿರಿಯೋಡು ಅನ್ನದೆ ಸಿರಿಯೋಡು ಅನ್ನದೆ ಸಿರಿಯೋಡು ಅನ್ನದೆ ಸಿರಿಯೋಡು ಅನ್ನದೆ ಬೈತಾರೆ ಕಟ್ಟಿಯಲ್ಲಿ ಈ ಮನೆಯಲ್ಲಿ ನಾನಾಗೂ ಇರ್ತಾರೆ ಎಂಟು ಸಲ ಇದ್ರಿಗೆ ಮುಟ್ಟಬಗೆ ವಾಜಸ್ವಾಮಿ ಇದ್ರಿಗೆ ಮುಟ್ಟಬಗೆ ಒಂದ ಸತಿ ಇದ್ರಿಗೆ ಮುಟ್ಟಬಗೆ ಹೋಗ್ತೀನಿ ನಮ್ಮ ಕಡೆ. ನೀವು ಸುಖ ಹೋಗಿದ್ದೀನಿ. ಆದ್ರೆ ನಾನು ಹೋಗಿ ಸ್ವಲ್ಪ ಹೊತ್ತಿಗೆ ನೀವೇ ನನ್ನ ಹುಡುಗ ಬರ್ತೀರಾ? ಕಣ್ಣಲ್ಲಿ ನಿಂತು ತಾಕಿಸ್ತೀರಾ? ಐನಂತ ತಾಸಿಂದ ಸುಮ್ಮನೆ ಹೇಳ್ತಾರ ಜಡೆ ಜಡೆ ಸೇರಿದ್ರೆ ಒಂದಾಗಲ್ಲ ಅಂತ ತಿಳಿದವ್ರು ಸುಮ್ಮನೆ ಹೇಳ್ತಾರ ಈ ಜಡೆ ಜಗಳ ನೋಡಕ್ಕಾಗಲ್ಲ ನಮ್ಮ ರಂಗನಾಥ ಹೇಗಾದ್ರೂ ಮಾಡಿ ಈ ಮೂರು ಜನನ ಒಂದು ಮಾಡಲೇಬೇಕು ಅಂತ ತನ್ನ ಹಳೆಯ ಉಪಾಯವೊಂದನ್ನು ಮಾಡ್ತಾನೆ ಅಯ್ಯಯ್ಯೋ ಅಯ್ಯೋ ಅಯ್ಯಪ್ಪ ಸ್ವಾಮಿ! ಅಯ್ಯಯ್ಯೋ ಸ್ವಾಮಿ! ಏನಾಯ್ತು? ಅಯ್ಯೋ ಹೊಟ್ಟೆ ನೋವು ಅಯ್ಯೋ ಹನುಮಂತನಿಗೆ? ಹನುಮಂತ? ಅಯ್ಯೋ ಹನುಮಂತ? ಏನಕ್ಕಂತ? ಹನುಮಂತ, ಸ್ವಾಮಿಯವ್ರ ಹೊಟ್ಟೆ ನೋವಂತೆ. ಓಹೋ ಸ್ವಾಮಿಯವ್ರಿಗೆ ದೃಷ್ಟಿ ಆಗಿರ್ಬೇಕು ದೃಷ್ಟಿ ತೆಗೆದಲ್ಲ ಏನೇ ಕೆಲಸ? ಎಷ್ಟು ದೃಷ್ಟಿ ತೆಗೆದ್ರು ಕಡಿಮೆನೇ ಆಗ್ತಿಲ್ವಲ್ಲೇ? ಹಾಲೆ ಕುಡಿತೈತೆ ಊರ್ ಕಡೆ ರವ ಕಾಲ ಬಂದೈತೆ ಹಾಲೆ ಕುಡಿತೈತೆ ಊರ್ ಕಡೆ ರವ ಕಾಲ ಬಂದೈತೆ ಹಾಲೆ ಕುಡಿತೈತೆ ಊರ್ ಕಡೆ ರವ ಕಾಲ ಬಂದೈತೆ ಗುಡ್ಗುಡ್ ಕಣ್ಣ ಗುರಾಣಿ ಕಣ್ಣ ಕೋಳಿ ಪೀಡೆ ಕೊರದೆ ಕಣ್ಣ ಹಳೆ ಕೊಟ್ಟೆ ಮುಟ್ಟೋದಿಲ್ಲ ಹೊಸ ಕಂಡೆ ಬಿಡೋದಿಲ್ಲ ಹಾಲೆ ಕುಡಿತೈತೆ ಊರ್ ಕಡೆ ರವ ಕಾಲ ಬಂದೈತೆ ಹುಡುಗರಿಗೆ ಕರ್ಕೊಂಬ ಹೋಗಪ್ಪ. ನಾವು ಹುಡುಗರೆ ಹಾ. ನಮ್ಮ ಅಕ್ಕನ ಕರ್ಕೊಂಡ್ರಿ ಹಾ ನಡಿ ಹಾಲೆ ಕುಡಿತೈತೆ ಊರ್ ಕಡೆ ರವ ಕಾಲ ಬಂದೈತೆ ಹಾಲೆ ಕುಡಿತೈತೆ ಊರ್ ಕಡೆ ರವ ಕಾಲ ಬಂದೈತೆ ಹುಡುಗರಿಗೆ ಹಾ ಉತ್ತಮ ಈ ಮನೆಯಲ್ಲಿ ಒಬ್ಬ ಮಹಾಪುರುಷನಿಗೆ ಮುಂದೆ ಆಗಿದೆ ಅಯ್ಯೋ ಇನ್ನೇನು ಆಗಿದೆ ಪಾಪ. ಅದು ಬಿದ್ರೆ ಪೈಸೆ ಕುಡಿದು ನಿಂತಿಲ್ಲ ನೀನೇ ಹೇಳಪ್ಪ ಏನ್ ಮಾಡೋದಂತ ಈಗ? ಇಳಿಗಿರಿ ಬೆಟ್ಟದ ಕಾಡಿನಲ್ಲಿರುವ ಒಂದು ಗಿಡದ ರಸ ತಯಾರಿಸಿ ಕುಡಿಸ್ಬೇಕಂದ್ರ ನಿಮ್ಮ ಸ್ವಾಮಿಯವರಿಗೆ ಅಯ್ಯೋ ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ, ನೀನೇ ಹೇಳು. ಹಾ ಆಗ ಅದೇ ಸೋಲಿಗರ ಬೊಮ್ಮೆಗಳನ್ನ ತುದಿ ಮಗಳು ಕುಸುಮಾಲೆ ಕೇಳಿರ್ತಕ್ಕಂಥ ನಿಮ್ಮ ಸ್ವಾಮಿಯವ್ರ ಪ್ರಾಣ ಅಯ್ಯಯ್ಯೋ ಬುಡ್ಬುಡ್ಕೆ ಕುಸುಮಾಲೆ ಇಲ್ಲದಿದ್ದಾಳೆ ಇವರಿಬ್ಬರು ಸೇರ್ಕೊಂಡವಳ ಓಡಿಸ್ಬಿಟ್ರು ಹಾಗಾದ್ರೆ ಮುಗೀತು ನಿಮ್ಮ ಸ್ವಾಮಿಯವ್ರ ಗತಿ ಶ್ರೀಮಂತರಮಾರಣ್ಣ ಗೋವಿಂದ ಗೋವಿಂದ ನೋಡಮ್ಮ ಆ ಮಗಳು ಎಷ್ಟೋ ಜನರಿಗೆ ಹಿಂದೆ ಮುಂದೆ ವಾರ್ತೆಗಳನ್ನ ವಾಸಿ ಮಾಡಿದ್ದಾಳೆ ಆಕೆ ಬಂದು ನಿಮ್ಮ ಸ್ವಾಮಿಯವ್ರ ಕೈ ಮುಟ್ಟಿದ್ರೆ ಸಾಕು
ಛೀ, ನೀ ಬಂದವರಿಗೆ ಔಷಧಿ ಕುಡಿಸಿದ್ರೆ ಮಾತ್ರ ಬರ್ತಾರಂತಮ್ಮ. ಇದು ಒಂದ್ಸತಿ ಬಾರಮ್ಮ. ಅಯ್ಯಯ್ಯೋ, ಗಂಡ ಸತ್ತ ಅಂತಾನೆ ವೈದಿಕ ಮಾಡೋದು ನೀವು. ನಿಮಗೆ ಯಾಕೆ ಗಂಡ ಬದುಕಬೇಕು ಹೇಳಿ? ಏನೋ ನಮ್ ತಪ್ಪಾಗೋಯ್ತಮ್ಮ. ಇದು ಒಂದ್ಸತಿ ಒಪ್ಪಿ ಬಾರಮ್ಮ. ಅಲ್ಲವಾ, ನಾನು ಏನಾರ ಬಂದ್ಬಿಟ್ರೆ ಈಗ ನಿಮ್ಮ ಮನೆಗೆ ಮೈಲಿಗೆ ಆಗೋಯ್ತದೆ. ಮಾಡಿ ಕೈಲಿಗೆ ಅಂದ್ರೆ ಯಾರಿಗೆ ಬೇಕಮ್ಮ ಈಗ? ಬದುಕೇ ಮುಖ್ಯ. ಊನಮ್ಮ, ಸ್ವಾಮಿಯವರು ತೀರಾ ಸುಸ್ತಾಗಿದ್ದಾರೆ. ನೀನ್ ಬಂದ್ರೆ ಮಾತ್ರ ಬದುಕೋದಂತೆ. ಬಾರಪ್ಪ. ಏನು ಲೋಕದವರಿಗೆ ಹಿಂಗಾಗಿದ್ಯಾ? ನೀವಿಬ್ರು ದೈವ ಶಕ್ತಿ ನೋಡ್ತಾರೆ, ಅದಾದ್ರೆ ಅವರು ಸಹಸ ದೈವಾಂಶ ನಂಬುದ್ರು. ಅಂಥವ್ರಿಗೆ ಹಿಂಗಾಗದೆ ಅಂದ್ರೆ ನನ್ ಕಣ್ ನಂಬಕ್ಕೆ ಆಗ್ತಾ ಇದ್ದಲ್ಲ. ಇದು ನೀನೇ ದೇವ್ರ ಕುಸುಮಾನೆ. ಇದು ಒಂದ್ಸತಿ ಒಪ್ಪಿ ಬಾ. ವೈದ್ಯ ಅಂತಾವ ರೋಗಿ ಬರ್ತಾನ ಹೊತ್ತು ರೋಗಿಗಾವ ವೈದ್ಯ ಹೋಗಕ್ಕಲ್ಲ. ಹೋಯ್ತವ ನೀನ್ ವೈದ್ಯ ಮಾಡ್ತೀನಿ ಅಂತ ಒಪ್ಕೊಂಡೆಲ್ಲ, ಅಷ್ಟು ಸಾಕು. ನಾನು ಹನುಮಂತ ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ತೀವಿ. ಕುಸುಮಾನೆ, ಕುಸುಮಾನೆ. ಚಿಕ್ಕ ವಯಸ್ಸಲ್ಲಿ ಇದ್ದಾರೆ. ಸ್ವಾಮಿ ಬಿಡಿ. ಔಷಧಿ ತಗೊಳ್ಳಿ ಸ್ವಾಮಿ. ಅಬ್ಬಾ, ನನ್ಗೀಗ ಹೊಟ್ಟೆ ನೋವು ಕಡಿಮೆ ಆಗ್ತಾ ಇದೆ. ನಿಮ್ ಸ್ವಾಮಿ ಅವ್ರು ಹುಷಾರಾಗಾಯ್ತಲ್ಲ, ನಿಮಗೆ ಹೊರಡಿ ನಿಮ್ ಜಾಗಕ್ಕೆ. ನಾವಿನ್ ಎಲ್ಲೂ ಹೋಗಲ್ಲ ಕುಸುಮಾನೆ. ನೀನ್ ಜೊತೆ ನಾವು ಈ ಕಾಡಲ್ಲೇ ಇರ್ತೀವಿ. ನೀನ್ 4 ಜನಕ್ಕೆ ಔಷಧಿ ಕೊಡು, ನಾವು 3 ಜನ ಇಲ್ಲೇ ಇರೋಣ. ಹೌದವ್ವ, ಇದು ನಮ್ಮ ಕೋಡೆ. ನಿಮ್ಮ ಪ್ರಾಣಾಂಶ ಕಾಯಕ ನಡೀಲಿ. ನಾವು 3 ಜನ ಇಲ್ಲಿ ಹಾಯಾಗಿರೋಣ. ಕುಸುಮಾನೆ, ನೀನು ಸೋದರಿಯದ ಬಾಲೆ. ನನಗೇನು ಯಾರು ಬೇಡ, ನಾನು ತಿರುಪತಿ ಮಾಡ್ತೀನಿ. ಶ್ರೀಮಂತಮಾನ ಗೋವಿಂದ. ಗೋವಿಂದ ಲಕ್ಷ್ಮೀ ವೆಂಕಟರಮಣ ಮಾದಕ್ಕೆ ಗೋವಿಂದ. ಗೋವಿಂದ ಕುಸುಮ ಸಮೇತ ಬೆಳಗಿರಂಗನ ಮಾದಕ್ಕೆ ಗೋವಿಂದ. ಗೋವಿಂದ ಕುಸುಮಾಲೆ ಸಮೇತ ಬೆಳಗಿರಂಗನ ಮಾದಕ್ಕೆ ಗೋವಿಂದ. ಗೋವಿಂದ ಆಯ್ತು ಸಮೇತ. ಹನುಮಂತನ ಮಾದಕ್ಕೂ ಗೋವಿಂದ. ಗೋವಿಂದ ನೋಡಿ, ಲಕ್ಷ್ಮೀದೇವಿ ಮತ್ತು ತುಳಸಮ್ಮ ಮಾತ್ರ ನನ್ನ ಪಟ್ಟದ ಸೇವೆ ತಂದ್ಕೋಬೇಡಿ. ಕುಸುಮಾಲ ಮತ್ತು ರಂಗನಾಯಕಿ ಕೂಡ ನನ್ನ ಪಟ್ಟದ ಸೇವೆ. ನಾನು ಲಕ್ಷ್ಮೀದೇವಿ ಮತ್ತು ತುಳಸಮ್ಮನ ಮದುವೆ ಆಗಿದ್ದು ಈ ಲೋಕ ಕಲ್ಯಾಣಕ್ಕಾಗಿ. ಆದರೂ ಕುಸುಮಾಲೆ ಮತ್ತು ರಂಗನಾಯಕಿಯನ್ನು ಅನುವರಿಸಿದ್ದು ಸಮಾನತೆಯ ದೃಷ್ಟಿಯಿಂದ. ಈ ಸಮಾನತೆಯನ್ನು ದೂರ ನಮ್ಮಿಂದ ಶುರುವಾಗಲಿ. ರಂಗನಾಯಕಿ ಸಮೇತ ಬೆಳಗಿರಂಗನ ಮಾದಕ್ಕೆ ಗೋವಿಂದ. ಗೋವಿಂದ ಅಲ್ಲೋ ಸ್ವಾಮಿಯವ್ರು ಎಲ್ಲಿ? ಏನು ಸ್ವಾಮಿಯವ್ರು ಹೊರಟ್ರಂತೆ? ಬಾ ಕುಸುಮಾನೆ. ಅಕ್ಕ, ಆಯ್ತಮ್ಮ. ಮುತ್ತಿನ ಗಿರಿಯು ಪಡುಲ ಚಿನ್ನದ ಗಿರಿಯು. ಮುತ್ತಿನ ಗಿರಿಯು ಪಡುಲ ಚಿನ್ನದ ಗಿರಿಯು. ಸೀಮೆ ಸಿರಿಹಾರಿ ಸೋಲಿಗರ ಸೀಮೆ ಸಿರಿಹಾರಿ ರಂಗಯ್ಯ ಸೋಲಿಗರ ಸೀಮೆ ಸಿರಿಹಾರಿ. ವೆಂಕಟರಮಣನೆ ಎಡೆಯ ಗೋವಿಂದನೆ ವೆಂಕಟರಮಣನೆ ಎಡೆಯ ಗೋವಿಂದನೆ ಸತುದಾರಿ ಬಲಿಯೋ ಸುನಾರಿ ಸತುದಾರಿ ಬಲಿಯೋ ಸುನಾರಿ ಕಿಮ್ಮಯ್ಯ ಸುರಿಸಬೇಡ ಗಿರಿಸಯ್ಯ ಸುರಿಸಬೇಡ ಗಿರಿಸಯ್ಯ. ಗೋವಿಂದ ಮುರಹರ ಗೋವಿಂದ ಗೋವಿಂದ ಮುರಹರ ಗೋವಿಂದ ಗೋವಿಂದ ಮುರಹರ ಗೋವಿಂದ ಗೋವಿಂದ ಮುರಹರ ಗೋವಿಂದ. ಆದಿ ಬೀದಿಲೆಲ್ಲ ತುಂಬಿಹವು ನಿನ್ನ ಪರಸೆ ಆದಿ ಬೀದಿಲೆಲ್ಲ ತುಂಬಿಹವು ನಿನ್ನ ಪರಸೆ. ರಥವೇರಿ ಬರುವ ಬೇಲೂರು ರಥವೇರಿ ಬರುವ ಬೇಲೂರ ಚೆನ್ನಯ್ಯ ರಥವೇರಿ ಬರುವ ಬೇಲೂರು. ನಿನ ಹಾಗೆ ಚೆಲ್ಲಿಗೂ ಮಲ್ಲಿಗೆ ಪರಿಮಾಣ ನಿನ ಹಾಗೆ